ಏಸಪ್ಪ ನಿಮ್ಮ ಸಮ್ಮುಖ ನನಗಪ್ಪ ನೀವೇ ಸಾಕು ಏಸಪ್ಪ ನಿಮ್ಮ ಸಮ್ಮುಖ ನನಗಪ್ಪ ಎಷ್ಟೊಂದು ಮಧುರವು ನಿಮ್ಮ ಸಮ್ಮುಖವು ಎಷ್ಟೊಂದು ಮಧುರವು ನಿಮ್ಮ ಸಮ್ಮುಖವು ಪ್ರಾಣಾತ್ಮ ಶರೀರವು ನಿಮ್ಮನ್ನೇ ಬಯಸಿದೆ ಪ್ರಾಣಾತ್ಮ ಶರೀರವು ನಿಮ್ಮನ್ನೇ ಬಯಸಿದೆ ನೀವೇ ಸಾಕು ಏಸಪ್ಪ ನಿಮ್ಮ ಸಮ್ಮುಖ ನನಗಪ್ಪ ನೀವೇ ಸಾಕು ಏಸಪ್ಪ ನಿಮ್ಮ ಸಮ್ಮುಖ ನನಗಪ್ಪ ಹೊಸ ಬಲ ನೀಡುವೆ ಅಭಿಷೇಕ ಮಾಡುವೆ ಹೊಸ ಬಲ ನೀಡುವೆ ಅಭಿಷೇಕ ಮಾಡುವೆ ಫಲವುಳ್ಳ ಮರವಾಗಿ ಬಾಳಿ ಬೆಳಗುವೆ ಫಲವುಳ್ಳ ಮರವಾಗಿ ಬಾಳಿ ಬೆಳಗುವೆ ನೀವೇ ಸಾಕು ಏಸಪ್ಪ ನಿಮ್ಮ ಸಮ್ಮುಖ ನನಗಪ್ಪ ನೀವೇ ಸಾಕು ಏಸಪ್ಪ ನಿಮ್ಮ ಸಮ್ಮುಖ ನನಗಪ್ಪ ಅಪ್ಪ ನಿನ್ ಸನ್ನಿಧಿಗೆ ತವಕದಿ ಬಂದಿರುವೆ ಅಪ್ಪ ನಿನ್ ಸನ್ನಿಧಿಗೆ ತವಕದಿ ಬಂದಿರುವೆ ನೀನ್ ಮುಖ ಕಂಡು ನಾ ತೃಪ್ತಿ ಹೊಂದುವೆ ನೀನ್ ಮುಖ ತೃಪ್ತಿ ಹೊಂದುವೆ ನೀವೇ ಸಾಕು ಏಸಪ್ಪ ನಿಮ್ಮ ಸಮ್ಮುಖ ನನಗಪ್ಪ ನೀವೇ ಸಾಕು ಏಸಪ್ಪ ನಿಮ್ಮ ಸಮ್ಮುಖ ನನಗಪ್ಪ ನೀವೇ ಸಾಕು
ಸಾಮುಖ ನನಗಪ್ಪ ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ ಹುಡುಕಿಯು ಸಿಗದಂತ ಏಕೈಕ ಐಶ್ವರ್ಯ ಹುಡುಕಿಯು ಸಿಗದಂತ ಏಕೈಕ ಐಶ್ವರ್ಯ ನೀವೇ ಸಾಕು ಏಸಪ್ಪ ನಿಮ್ಮ ಸಮ್ಮುಖ ನನಗಪ್ಪ ನೀವೇ ಸಾಕು ಏಸಪ್ಪ ನಿಮ್ಮ ಸಮ್ಮುಖ ನನಗಪ್ಪ ನೀವೇ ಸಾಕು ಏಸಪ್ಪ ನಿಮ್ಮ ಸಮ್ಮುಖ ನನಗಪ್ಪ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಇದರಿಂದಲೇ ಸ್ವಾಮಿ ನಾವು ಬಂದಿದ್ದೇವೆ ಅಪ್ಪ ಯೇಸುವೇ ನಿನ್ನ ಬಲವನ್ನು ಕರ್ತನ ಅನುಭವಿಸಲಿಕ್ಕೆ ಕೃಪೆ ನೀಡು ಸ್ವಾಮಿ ದೇವರೇ ಕರ್ತನೆ ಸ್ತೋತ್ರವಾಗಲಿ ಉಪವಾಸ ಪ್ರಾರ್ಥನೆ ಬೈಬಲ್ ಸ್ಟಡಿ ಆಗಿ ನಿನ್ನ ಸಮ್ಮುಖದಲ್ಲಿ ನಾವಾಗಿರುವಾಗ ದೇವರೇ ನಿನ್ನ ಕೃಪೆಯ ಬಲವನ್ನು ಕರ್ತನ ಅನುಭವಿಸಲಿಕ್ಕೆ ಸಹಾಯ ಮಾಡು ನಿನ್ನ ಬಿಡುಗಡೆಯ ಕರವನ್ನು ಅನುಭವಿಸಲಿಕ್ಕೆ ಸಹಾಯ ಮಾಡಪ್ಪ ಯೇಸುವೇ ಕರ್ತನೆ ಇದರಿಂದಲೇ ಸ್ವಾಮಿ ಕರ್ತನೆ ನಿನ್ನ ಕೃಪೆಯಿಂದ ನಿನ್ನ ಬಲದಿಂದ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು ಸ್ವಾಮಿ ನಿನ್ನ ಸಾನ್ನಿಧ್ಯದಿಂದ ತುಂಬಿಸು ಸ್ವಾಮಿ ಅಪ್ಪ ನಿನ್ನ ಪ್ರಸನ್ನತೆಯನ್ನು ತುಂಬಿಸು ಕರ್ತನೆ ಹಾಲೆಲೂಯ ಈ ಪ್ರಾರ್ಥನೆ ನಿನ್ನ ಆಶೀರ್ವದಿಸಪ್ಪ ದೇವರೇ ನಿನ್ನ ಸಮ್ಮುಖದಲ್ಲಿ ನಾವಾಗಿರುವಾಗ ದೇವರೇ ಕರ್ತನೆ ನಿಂದಲೇ ಸ್ವಾಮಿ ನಿನ್ನ ಕೃಪೆಯ ಬಲವನ್ನು ಕರ್ತನೆ ಅನುಭವಿಸಲಿಕ್ಕೆ ಕರ್ತನೆ ನೀ ತಾನೇ ಕೃಪೆ ನೀಡೆಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ ಯೇಸುವೇ ನೀನು ಒಳ್ಳೆಯವನ ಕರ್ತನೆ ನೀನು ಒಳ್ಳೆಯದನ್ನೇ ಮಾಡುವ ದೇವರು ನೀನಾಗಿದ್ದೀರಿ ಕರ್ತನೆ ಅದಕ್ಕಾಗಿ ಸ್ತೋತ್ರ ನಿನ್ನಿಂದೆಲ್ಲ ಸಾಧ್ಯ ಅಪ್ಪ ನೀನೆಲ್ಲವನ್ನು ಮಾಡಲು ಶಕ್ತನಪ್ಪ ದೇವರೇ ಅಪ್ಪ ಇದರಿಂದಲೇ ಕರ್ತನೆ ನಿನ್ನ ನಾಮದಲ್ಲಿ ಕರ್ತನೆ ನಿನ್ನ ಮಹಿಮೆಯ ಬಿಡುಗಡೆಯನ್ನು ನಾವು ಕೇಳಿಕೊಳ್ತೇವಪ್ಪ ಯೇಸುವೇ ನಿನ್ನ ಪ್ರಸನ್ನತೆಯ ಬಿಡುಗಡೆ ನಾವು ಕೇಳಿಕೊಳ್ತೇವಪ್ಪ ಯೇಸುವೇ ಇದರಿಂದಲೇ ನಮ್ಮ ಮಧ್ಯದಲ್ಲಿ ನೀರುವುದಕ್ಕಾಗಿ ಸ್ತೋತ್ರ ದೇವರೇ ಇಬ್ಬರು ಮೂರು ನನ್ನ ನಾಮದಲ್ಲಿ ಸೇರಿ ಬರುತ್ತಾರೆ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ದೇವರೇ ಕರ್ತನೆ ಇದರಿಂದಲೇ ನಮ್ಮ ಮಧ್ಯದಲ್ಲಿ ನೀರುವುದಕ್ಕಾಗಿ ಸ್ತೋತ್ರ ನಿನ್ನನ್ನು ನಾವು ಕೊಂಡಾಡುತ್ತೇವಪ್ಪ ಯೇಸುವೇ ನಿನ್ನನ್ನು ನಾವು ಸ್ತುತಿಸ್ತೇವಪ್ಪ ನಿನ್ನನ್ನು ನಾವು ಆರಾಧಿಸ್ತೇವಪ್ಪ ಯೇಸುವೇ ನಿನ್ನ ನಾಮವನ್ನು ಘನಪಡಿಸ್ತೇವಪ್ಪ ಯೇಸುವೇ ನಮ್ಮನ್ನು ಪ್ರೀತಿಸುವ ದೇವರೇ ನಮ್ಮನ್ನು ಕರುಣಿಸುವ ದೇವರೇ ನಮ್ಮ ಮೇಲೆ ದಯೆ ತೋರಿಸುವ ದೇವರೇ ಅಪ್ಪ ಕರ್ತನೆ ನಮ್ಮನ್ನು ಕರ್ತನೆ ಸ್ತೋತ್ರವಾಗಲಿ ಬಿಡಿಸಿ ನಡೆಸುವ ದೇವರೇ ನಿನ್ನ ಕೃಪೆಯ ಆಸಲಿ ಕರ್ತನೆ ಒಪ್ಪಿಸಿಕೊಡುತ್ತೇವಪ್ಪ ಯೇಸುವೇ ನೀನು ಒಳ್ಳೆಯವನು ಒಳ್ಳೆದನ್ನೇ ಮಾಡುವ ದೇವರು ಕರ್ತನೆ ಅಪ್ಪ ನಿನ್ನಿಂದೆಲ್ಲ ಸಾಧ್ಯ ಕರ್ತನೆ ನಮಗಾಗಿ ಮಹಿಮೆಯಾದ ಮಾರ್ಗಗಳನ್ನು ತೆರೆದು ಮಹಿಮೆಯಾಗಿ ನಮ್ಮನ್ನು ನಡೆಸುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ಈ ಸ್ವಾಮಿ ದಿನದಲ್ಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಬಂದಿರುವ ನಮ್ಮ ಜೀವಿತಗಳಲ್ಲಿ ಕರ್ತನೆ ಕರ್ತನೆ ಸ್ವಾಮಿ ನಿನ್ನ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ನಿನ್ನನ್ನು ಸ್ತುತಿಸಲು ನಿನ್ನನ್ನು ಕೊಂಡಾಡಲು ಕರ್ತನೆ ನಿನ್ನ ವಾಕ್ಯದ ಆಲೋಚನೆಗಳನ್ನು ಗ್ರಹಿಸಿಕೊಳ್ಳಲು ಪರಿಶುದ್ಧಾತ್ಮನೇ ಕರ್ತನೆ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸಲು ನಮ್ಮನಿ ತಾನೇ ನಿನ್ನ ಆತ್ಮನ ಬಲದಿಂದ ತುಂಬಿಸಿ ನಡೆಸಪ್ಪ ಯೇಸುವೇ ನಾವಾಗಿರುವಂತಹ ಸಮಯಗಳು ಕರ್ತನೆ ಅಪ್ಪ ನಿನ್ನ ಕೃಪೆಯನ್ನು ನಾವು ಅನುಭವಿಸಲಿಕ್ಕೆ ಸಹಾಯ ಮಾಡು ನಿನ್ನ ಬಲವನ್ನು ಅನುಭವಿಸಲಿಕ್ಕೆ ಸಹಾಯ ಮಾಡು ನೀನೆಲ್ಲವನ್ನು ಒಳ್ಳೆದನ್ನಾಗಿ ಮಾಡುವ ದೇವರು ನೀನಾಗಿದ್ದೀರಿ ಅದಕ್ಕಾಗಿ ಸ್ತೋತ್ರ ನೀನೆಲ್ಲದಕ್ಕೂ ಶಕ್ತನಪ್ಪ ನೀನೆಲ್ಲದಕ್ಕೂ ಶಕ್ತನ ಸ್ವಾಮಿ ನೀನೆಲ್ಲದಕ್ಕೂ ಶಕ್ತನಾಗಿದೆ ಅದಕ್ಕಾಗಿ ಸ್ತೋತ್ರ ಹುರಾಮನ ಗದರದರಗ ಜುಡರ ಔಷಧರಗತನೆ ಏಸಪ್ಪ ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ ನಿನ್ನನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ ನಿನ್ನನ್ನು ನಾವು ಕೊಂಡಾಡುತ್ತೇವಪ್ಪ
ನಿನ್ನ ನಾಮವನ್ನು ಘನಪಡಿಸುವೆ ಸ್ವಾಮಿ. ಹುರಾಮನ ಗಧರದರಿಯಾದರ ಶತರಿಯಾದರ ಜುಡರಬನ ಗತನೆ ಅದುನದನಗ ಜುಡರ ಬೌಡರಿ ಬರಾದರ ಗತನೆ ರಿಯಾದರ ಸಂದರೇದರ ದುರದರ ಬನ ಗತನ ದಿರಿಯಾದನ ಅದ್ಬನೇದನ ಜುಡರ ಭವಿಷ್ಯದರ ಗಚ್ಚನೆ ರಿಯಾದರ ಸಂದರೇದರ ದರ ಗಚ್ಚನೆ. ದೇವರಾತ್ಮನೆ ನಿನಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರವಾಗಲಿ. ದೇವರಾತ್ಮನೇ ನಿನಗೆ ಸ್ತೋತ್ರವಾಗಲಿ. ತಂದೆಯಾದ ದೇವರೇ ನಿನಗೆ ಮಹಿಮುಂಟಾಗಲಿ ಕರ್ತನೆ. ಹಾಲೆಲೂಯ. ಓ ಶದರಗ ಜುಡರ ಬನ ಗಚ್ಚನೆ ರಿಯಾದರ ಸಂದರೇದರ ದರ ಗಚ್ಚನೆ. ಓ ದೇವರೇ ನೀನು ಒಳ್ಳೆಯವನು ಸ್ವಾಮಿ, ನೀನು ಒಳ್ಳೆಯದನ್ನೇ ಮಾಡುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಓ ನಿನ್ನ ಮಹಿಮೆಯಾದ ಕರಗಳಿಗಾಗಿ ಸ್ತೋತ್ರ, ನಿನ್ನ ಮಹಿಮೆಯ ಹಸ್ತಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯ ಪ್ರಸನ್ನತೆಗಾಗಿ ಸ್ತೋತ್ರ ಅಪ್ಪ. ನಿನ್ನನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ, ನಿನ್ನ ನಾಮವನ್ನೇ ಘನಪಡಿಸ್ತೇವಪ್ಪ, ನಿನ್ನ ನಾಮವನ್ನೇ ಸ್ತುತಿಸ್ತೇವಪ್ಪ. ಓ ನಿನ್ನನ್ನು ನಾವು ಆರಾಧಿಸ್ತೇವಪ್ಪ. ಯೇಸುವಿನ ನಾಮದಲ್ಲಿ ಹುಡಾರ ಬನಗತನೆ ರಿಯಾದ ನಮ್ಮ ಮಧ್ಯದಲ್ಲಿ ನಿರುವುದಕ್ಕಾಗಿ ಸ್ತೋತ್ರ, ನಮ್ಮ ಮಧ್ಯದಲ್ಲಿ ನೀನು ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನನ್ನ ಮಧ್ಯದಲ್ಲಿ ಕರ್ತನೆ ಸ್ವಾಮಿ ನಿನ್ನ ಆಳ್ವಿಕೆ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆಯ ಬಿಡುಗಡೆ ಕರ್ತನೆ, ನಿನ್ನ ಮಹಿಮೆಯ ಕರ ಕರ್ತನೆ ಸ್ವಾಮಿ ಇರುವುದಕ್ಕಾಗಿ ಸ್ತೋತ್ರ. ಹುರಾಮನ ಶತರಿಯಾದರ ಜುಡರ ಬರಬರ ಕರ್ತನೆ ರಿಯಾದನ ಸಂದರೇದರ ಜುಡರ ಭವಿಷ್ಯದರ ಕರ್ತನೆ. ಯೇಸುವಿನ ನಾಮದಲ್ಲಿ ನಿನ್ನ ಕೃಪೆಯನ್ನು ನಾವು ಕೇಳಿಕೊಡ್ತೇವೆ, ನಿನ್ನ ಬಲವನ್ನೇ ನಾವು ಕೇಳಿಕೊಡ್ತೇವೆ ಅಪ್ಪ ಯೇಸುವೇ. ಓ ದೇವರಾತ್ಮನೇ ಕರ್ತನೆ ನೀನು ಕಾರ್ಯ ಮಾಡಪ್ಪ, ಇದರಿಂದಲೇ ನೀನು ಕಾರ್ಯ ಮಾಡು ಸ್ವಾಮಿ. ನಮ್ಮ ಪ್ರಾರ್ಥನೆಗಳನ್ನು ಕೇಳಪ್ಪ, ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದಯಪಾಲಿಸು ಸ್ವಾಮಿ. ಈ ಪ್ರಾರ್ಥನೆಯನ್ನು ಆಶೀರ್ವದಿಸಿರಿ ಅಪ್ಪ. ಈ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಸಭೆಯಾಗಿ ನಮಗೆ ಬಿಡುಗಡೆ ಆಗಿರಲಿ ಅಪ್ಪ. ದೇವರೇ ನಾವು ಕಳೆಯುವ ಎಲ್ಲ ಸಮಯಗಳು ಕರ್ತನೇ ನಿನ್ನ ಸಮ್ಮುಖದಲ್ಲಿ ಅದು ಬಿಡುಗಡೆ ಆಗಿರಲಿ ಅಪ್ಪ, ಬಿಡುಗಡೆ ಆಗಿರಲಿ, ಅದ್ಭುತವಾಗಲಿ, ಅತಿಶಯವಾಗಲಿ ಕರ್ತನೆ. ನಿನ್ನ ಬೆಳಕನ್ನು ಅನುಭವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ಅನುಭವಗಳ ನೀಗಿ ನಿನ್ನ ಬೆಳಕನ್ನು ಅನುಭವಿಸಲಿಕ್ಕೆ ಸಹಾಯ ಮಾಡು. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಹುರಾಮನ ಗತನೆ ರಿಯಾದರ ಶತರೇದರ ಜುಡರ ಬರಬರ ಗತನೆ. ಓ ರಿಮಾನ ಗದನ ಜುಡರ ಗಶನರ ಗತನೆ. ದೇವರಾತ್ಮನೇ ನಿನಗೆ ಸ್ತೋತ್ರ ಅಪ್ಪ, ದೇವರಾತ್ಮನೇ ನಿನಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ರಾಜಾಧಿರಾಜನೇ ನಿನಗೆ ಸ್ತೋತ್ರ. ಓ ಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಕರ್ತನೇ ನಿನಗೆ ಸ್ತೋತ್ರ ಅಪ್ಪ. ಒಳ್ಳೆಯವನೇ ನಿನಗೆ ಸ್ತೋತ್ರ. ಓ ರಾಜಾಧಿರಾಜನೇ ನಿನಗೆ ಸ್ತೋತ್ರ. ಕರ್ತಾದಿ ಕರ್ತನೇ ನಿನಗೆ ಸ್ತೋತ್ರ. ಓ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಎಲ್ಲರನ್ನು ಒಳ್ಳೆಯದನ್ನಾಗಿ ಮಾಡುವ ದೇವರೇ ನಿನಗೆ ಸ್ತೋತ್ರ. ಓ ನಮ್ಮ ಮಧ್ಯದಲ್ಲಿ ನಿನ್ನ ಚಲಿಸಿ ಪರಾಕ್ರಮವನ್ನು ಸೃಷ್ಟಿಸುವ ದೇವರೇ ನಿನಗೆ ಸ್ತೋತ್ರ. ಓ ದರ ಮನಗತನೆ ರಿಯಾದನ ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಕರ್ತನೆ ಆತ್ಮನಿಂದಲೇ ಎಲ್ಲ ಸಾಧ್ಯ ಎಂಬುದಾಗಿ ಹೇಳಿದ ಪ್ರಕಾರವಾಗಿ ಪರಿಶುದ್ಧಾತ್ಮನೇ ನೀನು ಚಲಿಸಪ್ಪ. ಯಾವ ಸ್ಥಳಗಳು ಅಸಾಧ್ಯವಾಗಿದೆಯೋ, ಯಾವ ಸ್ಥಳಗಳು ಆಗದೆ ಹೋಗಿದೆಯೋ ಆ ಸ್ಥಳಗಳಲ್ಲಿ ಪರಿಶುದ್ಧಾತ್ಮನೇ ನೀವು ಚಲಿಸಿರಿ ಅಪ್ಪ, ನೀವು ಚಲಿಸಿರಿ ಕರ್ತನೆ ಅಪ್ಪ, ನೀವು ಚಲಿಸಿರಿ ಅಪ್ಪ. ನೀವು ಆಳ್ವಿಕೆ ಮಾಡಿರಿ ಕರ್ತನೆ, ಯೇಸುವಿನ ನಾಮದಲ್ಲಿ ಆಳ್ವಿಕೆ ಮಾಡಿರಿ ಅಪ್ಪ. ಯೇಸುವಿನ ನಾಮದಲ್ಲಿ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೀವು ಚಲಿಸಿರಿ, 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 ಚಲಿಸಿರಿ. ಪರಿಶುದ್ಧಾತ್ಮನೇ ನಿನ್ನ ಚಲಿಸುವಿಕೆ ಪ್ರಕಟವಾಗಲಿ. ಓ ಎಲ್ಲ ಏರಿಯಾಗಳಲ್ಲಿ ನೀವು ಚಲಿಸಿರಿ ಅಪ್ಪ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರವಾಗಲಿ ಕರ್ತನೇ. ದೇವರಾತ್ಮನೇ ನಿನಗೆ ಸ್ತೋತ್ರ, ದೇವರಾತ್ಮನೇ ನಿನಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ದೇವರೇ ನಿನಗೆ ಸ್ತೋತ್ರವಾಗಲಿ. ನಮ್ಮನ್ನು ಬಳ್ಳವಾಗಿ ಪ್ರೀತಿಸುವ ಪ್ರೀತಿಲಪ್ಪ ಲೋಕದ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ ಶುಕ್ರವಾರ ದಿನ ಕರ್ತನೆ ನಾವು ಉಪವಾಸ ಪ್ರಾರ್ಥನೆಯಾಗಿ ಭವಿಷ್ಯನಿಯಾಗಿ ನಿನ್ನ ಸಮ್ಮುಖದಲ್ಲಿ ನಾವು ಸೇರಿ ಬರುವಂತೆ ನೀನು ಮಾಡುತ್ತಿರುವ ಕೃಪೆಗಾಗಿ ಸ್ತೋತ್ರ ಅಪ್ಪ. ದೇವರಾತ್ಮನೆ ಕರ್ತನಿಂದಲೇ ಅಪ್ಪ ಬಂದಂತ ಎಲ್ಲರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ ಕರ್ತನೆ. ಸ್ತೋತ್ರವಾಗಲಿ ಸ್ವಾಮಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಅಪ್ಪ. ದೇವರಾತ್ಮನೆ ಕರ್ತನೆ ನಾವು ಕರ್ತನೆ ನಿನ್ನನ್ನು ಕೊಂಡಾಡ್ಲಿಕ್ಕೆ, ನಿನ್ನನ್ನು ಆರಾಧಿಸ್ಲಿಕ್ಕೆ, ಕರ್ತನೆ ನಿನ್ನನ್ನು ಸ್ತುತಿಸ್ಲಿಕ್ಕೆ, ನಿನ್ನ ನಾಮವನ್ನೇ ಗಗನಪಡಿಸ್ಲಿಕ್ಕೆ ನಮ್ಮ ನಿಂತಲೇ ಬಲಪಡಿಸು ಸ್ವಾಮಿ. ಕರ್ತನಿಂದಲೇ ಸ್ವಾಮಿ ಕರ್ತನ ನಮ್ಮ ಮಧ್ಯದಲ್ಲಿ ಆಳ್ವಿಕೆ ನಡೆಸುವ ದೇವರು ನೀನು ಆಗಿದ್ದಕ್ಕಾಗಿ ಸ್ತೋತ್ರ. ದೇವರೇ ಕರ್ತನ ಉಪವಾಸ ಪ್ರಾರ್ಥನೆಯನ್ನು ಆಶೀರ್ವದಿಸಪ್ಪ. ದೇವರೇ ಕರ್ತನಿನ ಮಹಿಮೆಯ ಕರ್ತನ ಬಿಡುಗಡೆಗಳನ್ನು ಈ ಪ್ರಾರ್ಥನೆ ಮೂಲಕವಾಗಿ ನಾವು ಅನುಭವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ಸ್ತೋತ್ರವಾಗಿ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸುವ ದೇವರು ನೀನು ಆಗಿದ್ದಕ್ಕಾಗಿ ಸ್ತೋತ್ರ. ದೇವರೇ ಕರ್ತನಿಂದಲೇ ಅಪ್ಪ ನೀನು ಕಾರ್ಯ ಮಾಡುವ ದೇವರು ನೀನು ಆಗಿದ್ದಕ್ಕಾಗಿ ಸ್ತೋತ್ರ.
ಸ್ತೋತ್ರ ಅಪ್ಪ. ದೇವರಾತ್ಮನೆ ಕರ್ತನೆ ನಮ್ಮ ಮಧ್ಯದಲ್ಲಿ ನಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ದೇವರೇ ನಿನ್ನ ಸ್ತುತಿಸುವಾಗಲೂ, ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗಲೂ, ವಿವಿಧ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸುವಾಗಲೂ ನಿನ್ನ ಬಲ ಹಿಡಿದು ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರೇ ಕರ್ತನೆ ಮುಂದಿರುವ ಸಮಯ ಕರ್ತನೆ ಕೆಲವು ಹಾಡುಗಳನ್ನು ಹಾಡಿ ನನ್ನ ಸ್ತುತಿಸುವಾಗ ನಿನ್ನ ಮಹಿಮೆಯನ್ನು ನಮ್ಮನ್ನು ತುಂಬಿಸು, ನಿನ್ನ ಬಲವನ್ನು ಅನುಭವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ಸ್ತೋತ್ರವಾಗಲಿ. ಒಳ್ಳೆಯದನ್ನೇ ಮಾಡುವ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೋದು ನಿನ್ನ ಪ್ರೀತಿಯುಳ್ಳ ತಂದೆ. ಆಮೇನ್ ಆಮೇನ್. ನಾವೆಲ್ಲ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತಾ ಕೆಲವು ಹಾಡುಗಳನ್ನು ಹಾಡಿ ಕರ್ತನ ನಾಮನ ಮಹಿಮೆಪಡಿಸೋಣ. ಎಲ್ಲ ಒಳ್ಳೆಯದೇ ಆಗುವುದು ದೇವ ನಿನ್ನ ಪ್ರೀತಿಸಿದ ನನಗೆ ಎಂಬುದಾಗಿರುವಂತೆ ಈ ಹಾಡನ್ನು ಹಾಡಿ ನಾ ಕರ್ತನ ನಾಮನ ಮಹಿಮೆಪಡಿಸೋಣ. ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ. ತಂದೆಯಾದ ದೇವರೇ ನಿನಗೆ ಸ್ತೋತ್ರವಾಗಲಿ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿರಲು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿರಲು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಕಾಡಂಧಕಾರದಿ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಕಾಡಂಧಕಾರದಿ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿರಲು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿರಲು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನ ದೂಷಿಸಿದರು. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನ ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿರಲು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿರಲು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ
ಮನಸ್ಸೂಹಿಸಲಿಲ್ಲ ನೀ ನನಗಾಗಿರಲು. ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ 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 ಮನಸ್ಸೂಹಿಸಲಿಲ್ಲ ನನಗಾಗಿರಲು. ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸೂಹಿಸಲಿಲ್ಲ ನೀ ನನಗಾಗಿರಲು. ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸೂಹಿಸಲಿಲ್ಲ ನೀ ನನಗಾಗಿರಲು. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ 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 ಆರಾಧನೆ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಡುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಡುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ಆರಾಧನೆ
ಕಾಡುವ ನನ್ನ ಒಡೆಯನೇ ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಡುವ ನನ್ನ ಒಡೆಯನೇ ಎಲ್ರೋಹಿ ನೀನೇ ಅಯ್ಯ. ಆರಾಧನೆ 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 ಆರಾಧನೆ
Hallelujah, 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 hallelujah. ನಾಥ ನಡೆಯುವವೇ ನಿನ್ನ ಕೃಪೆಯಿಂದ ಸರಿಪಡಿಸಿರುವೆ ನಾಥ ನಡೆಯುವವೇ ನಿನ್ನ ಕೃಪೆಯಿಂದ ಸರಿಪಡಿಸಿರುವೆ ಕಾಲ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀಡಿದೆ ನನ್ನ ಕಾಲ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀಡಿದೆ ಓ ಸನ್ನ ಓ ಸನ್ನ ಯೆಹೂದ್ಯರ ರಾಜನಿಗೆ ಓ ಸನ್ನ ಓ ಸನ್ನ ಬರಲಿರುವ ನನ್ನ ರಾಜನಿಗೆ ಶಿಖ ಹೃದಯಾನಿ ಅತ್ಯುನ್ನತನಾದ ನನ್ನ ದೇವರ ಆರಾಧಿಸುವೆ ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ ರಕ್ಷಿಕ ಹೃದಯಾದಿ ಅತ್ಯುನ್ನತನಾದ ನನ್ನ ದೇವರ ಆರಾಧಿಸುವೆ ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ಸರಿ ಮಾಡಲು ಕೋರುವೆ ಮಣ್ಣಿನಿಂದ ತೆಗೆಯ ಪಾತ್ರೆಯು ಮರಳಿ ಮಣ್ಣಿಗೆ ನಾ ಸೇರುವೆ ಮಣ್ಣಿನಿಂದ ತೆಗೆಯ ಪಾತ್ರೆಯು ಮರಳಿ ಮಣ್ಣಿಗೆ ನಾ ಸೇರುವೆ ಮಣ್ಣಾದ ನನ್ನ ಮಹಿಮೆಯಾಗಿಸಲು ನೀನ್ ಮಹಿಮೆಯ ತ್ಯಜಿಸಿರುವೆ ಮಣ್ಣಾದ ನನ್ನ ಮಹಿಮೆಯಾಗಿಸಲು ನೀನ್ ಮಹಿಮೆ
ಕೃಪೆಗಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ. ದೇವರೇ ಕರ್ತನಿನ ನಾಮದಲ್ಲಿ ಕರ್ತನೆ ಸ್ವಾಮಿನ ಒಪ್ಪಿಸಿಕೊಡುತ್ತೇವೆ. ಕರ್ತನೆ ಇಲ್ಲಿ ತನಕ ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ. ದೇವರಾರಾಧನೆ ಮೊದಲ ಸಮಯ ಕರ್ತನೆ ನಾವು ಪ್ರಾರ್ಥಿಸುವಾಗಲೂ ನಿನ್ನ ಮಹಿಮೆ ನಿನ್ನ ಸಾನ್ನಿಧ್ಯ ನಮ್ಮೊಂದಿಗಿರಲಿ. ಕರ್ತನ ನಾವು ಪ್ರಾರ್ಥಿಸುವ ಎಲ್ಲ ವಿಷಯಗಳ ಮೇಲೆ ನಿನ್ನ ಬಿಡುಗಡೆ ಅನುಭವಿಸಲಿಕ್ಕೆ ಸಹಾಯ ಮಾಡುವ ಪ್ರಾರ್ಥಿಸುವಂತ ಎಲ್ಲರನ್ನ ನಾಮದಿಂದ ತುಂಬಿಸು, ನಿನ್ನ ಬಲಪಡಿಸು. ನಿನ್ನ ಮಹಿಮೆಯೊಂದಿಗೆ ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥಿಸುವಂತೆ ನೀನು ನನಗೆ ಸಹಾಯ ಮಾಡುವುದಾಗಿ ನಾವು ಕೇಳಿಕೊಳ್ತೇವೆ. ಅಪ್ಪ ಯೇಸುವೇ, ನಿನ್ನಿಂದಲೇ ನಿನ್ನ ಮಹಿಮೆಯಾದ ಕಾರ್ಯಗಳನ್ನು ಮಾಡುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತದಲ್ಲಿ ಕರ್ತನ ಒಪ್ಪಿಸಿಕೊಡುತ್ತೇನೆ. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡುಗಡೆ ತಿಳಿಸುತ್ತಾನೆ. ನಾವು ಕರ್ತನ ಕರಗಳನ್ನು ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ನಾವು ಸಭೆಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಆಮೇಲೆ ಹೊಸ ಆತ್ಮಗಳಿಂದಲೂ ಅನೇಕ ಜನರು ಕರ್ತನ ಕಡೆಗೆ ತಿರುಗಿ ಕರ್ತನ ಬಿಡುಗಡೆಯನ್ನು ಅನುಭವಿಸಲಿಕ್ಕೋಸ್ಕರ ನಾವು ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋಣ. ಈ ವರ್ಷದಲ್ಲಿ ಮಹಿಮೆಯಾದ ಆತ್ಮನ ಆ ಬಿಡುಗಡೆಗಳನ್ನು ನಾವು ಅನುಭವಿಸಲಿಕ್ಕೆ ಅನೇಕ ಆತ್ಮ ರಕ್ಷಣೆ ಈ ಸಭೆಯಲ್ಲಿ ಆಗಲಿಕ್ಕೋಸ್ಕರವಾಗಿ ಅನೇಕ ಜನರು ದೇವರ ಕಡೆಗೆ ತಿರುಗಲಿಕ್ಕೆ, ದೇವರ ಬಿಡುಗಡೆಯನ್ನು ಅನುಭವಿಸಲಿಕ್ಕೋಸ್ಕರವಾಗಿ ಆಮೇಲೆ ಅನೇಕ ಜನರು ದೇವರ ಬಿಡುಗಡೆಯನ್ನು ಅನುಭವಿಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಭೆ ಆತ್ಮ ಸಂಖ್ಯೆಯಲ್ಲಿ ಹೆಚ್ಚಿಸಲ್ಪಡಲಿ. ಆ ದಿನಗಳಲ್ಲಿ ಅಪೊಸ್ತಲರಲ್ಲಿ ಬರೆಯಲ್ಪಟ್ಟ ಪ್ರಕಾರ ಅವರ ಸಂಖ್ಯೆಯಲ್ಲಿ ಹೆಚ್ಚಾದರೆಂಬುದಾಗಿ ಬರೆಯಲ್ಪಟ್ಟ ಪ್ರಕಾರ ಈ ದಿನದಲ್ಲಿ ಸಭೆ ಆತ್ಮ ಸಂಖ್ಯೆಯಲ್ಲಿ ಹೆಚ್ಚಿಸಲ್ಪಡಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ಈ ಸಮಯದಲ್ಲಿ ಒಪ್ಪಿಸಿಕೊಡುವ ಸಭೆಯ ಎಲ್ಲ ಕಾರ್ಯಗಳನ್ನು ಒಪ್ಪಿಸಿಕೊಡುತ್ತಾ ಆಮೇಲೆ ದೇವರ ಸಮ್ಮುಖದಲ್ಲಿ ಆತ್ಮ ಸಂಖ್ಯೆಯಲ್ಲಿ ಸಭೆ ಹೆಚ್ಚಿಸಲ್ಪಡಲಿ. ಆಮೇಲೆ ಅಭಿವೃದ್ಧಿಯಲ್ಲಿ ಕಾಣಲಿ, ಬಿಡುಗಡೆಗಳನ್ನು ಕಾಣಲಿ. ಆಮೇಲೆ ದೇವರು ಆಮೇಲೆ ಈ ಸಭೆಯ ಮೂಲಕವಾಗಿ ಮಹಿಮೆಯಾದ ಕಾರ್ಯಗಳನ್ನು ಮಾಡಲಿ ಎಂಬುದಾಗಿ ಒಪ್ಪಿಸಿಕೊಡುತ್ತೆ. ಯಾರಾದರೂ ಒಬ್ಬರು ಈ ಸಮಯದಲ್ಲಿ ಸ್ವರವಾಗಿ ಅಪ್ಪ ಬೆಳೆಸಬೇಕಾಗಿ ಸ್ತೋತ್ರ. ಉಪವಾಸ ಪ್ರಾರ್ಥನೆಯಾಗಿ ನಿನ್ನ ಸಮ್ಮುಖದಲ್ಲಿ ನಾವು ಆಗಿದ್ದೇವೆ. ಕರ್ತನೇ, ನಿನ್ನ ಕೃಪೆಯ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ಆವರಿಸಿಕೊಳ್ಳುವಂತ ದೈವ ಪ್ರಸನ್ನತೆಗಾಗಿ ಸ್ತೋತ್ರ ಮಾಡುತ್ತೇನೆ. ಏಸಪ್ಪ ಕರ್ತನೇ, ಇದುವರೆಗೂ ಈ ಹೊತ್ತಿನವರೆಗೂ ಕಾದಂತ ದೇವರು ಇನ್ನು ಮುಂದೆಯೂ ನಮ್ಮನ್ನು ಕಾಯುವಂತ ದೇವರಿಗೆ ಸ್ತೋತ್ರ ಮಾಡುತ್ತೇನಪ್ಪ. ಇದುವರೆಗೂ ನೀನು ಮಾಡಿರುವಂತ ಸಕಲ ಉಪಕಾರಗಳಿಗಾಗಿ ಸ್ತೋತ್ರ, ವಂದನೆಗಳನ್ನು ಸಲ್ಲಿಸ್ತೇವೆ. ದೇವರೇ, ಉಪವಾಸ ಪ್ರಾರ್ಥನೆಯ ಮಧ್ಯದಲ್ಲಿ ಸ್ವಾಮಿ ಬೇಡಿಕೊಳ್ಳುವಂತ, ಕೂಗಿಕೊಳ್ಳುವಂತಹ, ವಿಜ್ಞಾಪಿಸುವಂತ ಎಲ್ಲಾ ವಿಜ್ಞಾಪನೆಗಳ ಮೇಲೆ ದೇವರ ಬಿಡುಗಡೆಯನ್ನು ಬೇಡಿಕೊಳ್ಳುತ್ತೇವಪ್ಪ. ಯೇಸುವೇ ಕರ್ತನೆ ಸ್ವಾಮಿ, ಈ ಸಭೆಯು ಶುದ್ಧ ಮೊದಲಗೀತಿಯಾಗಿ ಕರ್ತನೆ ಅಲಂಕರಿಸಿಕೊಳ್ಳಲಿ. ದೇವರೇ, ಸಭೆಗೆ ನೀನು ಶಿರಸ್ಸಾಗಿದ್ದಿ ಅಪ್ಪ, ನಿನ್ನ ಅಂಗಗಳನ್ನು ಸೇರಿಸಿಕೋ. ದೇವರೇ ಕರ್ತನೆ, ಅನೇಕ ಆತ್ಮಗಳು ಬಂದು ಸೇರಿ ಅನೇಕ ಸಂಖ್ಯೆಗಳಾಗಿ ದೇವರೇ ಅಪ್ಪ ಸೇರಿ ಬರುವುದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಯೇಸುವೇ ಕರ್ತನೆ, ದೇವರೇ ಪೌಲನನ್ನು ಉಪಯೋಗಿಸಿದಂತ ದೇವರು ಕರ್ತನೇ ಸ್ವಾಮಿ, ದೇವರೇ ನಿನ್ನ ದಾಸನನ್ನು ಉಪಯೋಗಿಸು. ಪೌಲನು ಪ್ರಸಂಗ ಮಾಡುವಾಗ ಕರ್ತನೆ ಅನೇಕರು ನಿನ್ನ ಕಡೆಗೆ ತಿರುಗಿಕೊಂಡರಪ್ಪ. ಅನೇಕರು ನಿನ್ನನ್ನು ಹಿಂಬಾಲಿಸುವಂತೆ ನೀನು ಮಾಡಿದಂಥ ದೇವರು ಏಸಪ್ಪ. ಕರ್ತ ತಂದೆ ಚಿತ್ತದ ಮೇರೆಗೆ ಯಾರನ್ನೆಲ್ಲ ನೀನು ಆರಿಸಿಕೊಂಡಿದ್ದೀರೋ ಅವರೆಲ್ಲರೂ ನಿನ್ನ ಸಮ್ಮುಖದಲ್ಲಿ ಆಗಿರಲಿ, ನಿನ್ನ ಪ್ರಸನ್ನತೆ ಅನುಭವಿಸಲಿ, ನಿನ್ನ ಉಜ್ಜೀವನದಲ್ಲಿ ಪಾಲ್ಗೊಳ್ಳಲಿ ಅಪ್ಪ. ನಿನ್ನ ಸಂತೋಷದಲ್ಲಿ ಕರ್ತನೆ ಸ್ವಾಮಿ ಅವರು ಹರ್ಷಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ದೇವರೇ ಕರ್ತನೆ, ನಮ್ಮ ಪ್ರಾಂತ್ಯದಲ್ಲಿ ನಮ್ಮ ಸುತ್ತಮುತ್ತಲು ದೇವರೇ ಆಗಿರುವಂತ ಎಲ್ಲಾ ಪ್ರಾಂತ್ಯಗಳನ್ನ ದೇವರ ಹಸ್ತದಲ್ಲಿ ಸಮರ್ಪಿಸ್ತೇನೆ. ನೀನು ಆಳ್ವಿಕೆ ಮಾಡು ಕರ್ತನೆ. ಈ ಪ್ರಾಂತ್ಯದ ಮೇಲೂ ದೇವರ ದೈವಿಕವಾಗಿರುವಂತ ಬಿಡುಗಡೆ ಉಂಟಾಗಲಿ. ಯೇಸುವೇ ಕರ್ತನೆ, ಸೈತಾನನು ತಡೆಯಾಗಿ ನಿಂತಿರುವಂತ ಸಕಲ ತಡೆಗಳನ್ನ ದೇವರು ಮುರಿಯುವುದಕ್ಕಾಗಿ ಸ್ತೋತ್ರ. ವಾಕ್ಯ ಹೇಳುತ್ತದೆ, ಲೋಕದವನಿಗಿಂತಲೂ ನನ್ನೊಳಗಿರುವ ಆತನು ದೊಡ್ಡವನೆಂಬುದಾಗಿ. ಯೇಸುವೇ ನಿನ್ನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನಪ್ಪ. ಪ್ರಾರ್ಥನೆಯನ್ನ ಕೇಳಿ ಯೇಸುವೇ, ನಮ್ಮ ಪ್ರಾರ್ಥನೆಯ ಸಮೀಪಕ್ಕೆ ತಲುಪಲಿ. ಈ ಪ್ರಾರ್ಥನೆ ವ್ಯರ್ಥವಾಗಿ ಹೋಗದೆ ದೇವರೇ ಅನೇಕರಾಗಿ ಬಂದು ಸೇರಿ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಕೊಂಡಾಡುವಂತೆ ದೇವರೇ ನೀನು ಮಾಡುವಂತ ಕೃಪೆಗಾಗಿ ಸ್ತೋತ್ರ. ಯಾರೆಲ್ಲ ಸಡ್ಡಿಯಾಗಿ ನಿನ್ನ ಮುಂದೆ ನಿನ್ನ ಪ್ರಾರ್ಥನೆಯನ್ನ, ನಿನ್ನ ಸಮ್ಮುಖವನ್ನ ತಳ್ಳಿ ಬಿಟ್ರು, ಯೇಸುವೇ ನಿನ್ನ ಸಮ್ಮುಖ ಬೇಡ ಎಂಬುದಾಗಿ ದೂರ ನಿಂತಿದ್ದಾರೋ ಅವರೆಲ್ಲರ ಮುಂದೆ ನಂಬಿಗಸ್ತರನ್ನ ನೀನು ಆಯ್ದು ಕರೆತಂದು ನಿನ್ನ ನಾಮದ ಮಹಿಮೆಗಾಗಿ ನೀನು ಉಪಯೋಗಿಸುವುದನ್ನ ಅನೇಕ
ಅನೇಕ ಜನರು ದೇವರೇ ಕರ್ತನೆ ಅವರ ಕಣ್ಣುಗಳು ಅವರ ಹೃದಯಗಳು ಗ್ರಹಿಸಿಕೊಳ್ಳಲಿ ಅಪ್ಪ. ಯೇಸುವೆ ಕರ್ತನೆ, ನಿನ್ನ ಸಮ್ಮುಖದಲ್ಲಿ ನೀತಿವಂತನಾಗಿ ನಿಲ್ಲುವಂತ ಅಬ್ರಾಹಮನನ್ನು ನೀನು ಆಶೀರ್ವದಿಸಿದ ದೇವರು ಅಪ್ಪ. ತಂದೆಯ ಮನೆಯನ್ನ ಕರ್ತನೆ ಬಿಟ್ಟು ಬಂದಾಗ ಏಸಪ್ಪ ಕರ್ತನೆ ಆ ಮರುಭೂಮಿಯ ದೇವರೇ ಅಪ್ಪ ಕರ್ತನೆ ಕಾಣದಂತ ದೇಶವನ್ನ ಆರಿಸಿಕೊಂಡನು ಅಪ್ಪ ಕರ್ತನೆ. ಓ ದಾರಿಯ ಕರ್ತನೆ ಮಾರ್ಗಗಳು ಮರುಭೂಮಿಯಾಗಿ ಕಂಡರು ಸ್ವಾಮಿ ದೇವರೇ. ನಿನ್ನನ್ನ ಹಾತುಕೊಂಡು ನಿನ್ನನ್ನ ಕರ್ತಲಿ ಭರವಸೆ ಬಿಟ್ಟು ಆತನು ನಿಲ್ಲುವಾಗ ದೊಡ್ಡ ದೇಶವನ್ನು ಅವನಿಗೋಸ್ಕರ ಕೊಟ್ಟ ಆತನು ನೀನಪ್ಪ ದೇವರೇ. ಅಬ್ರಾಹ್ಮನ ಜೀವಿತದಲ್ಲಿ ಅದ್ಭುತವನ್ನ ಮಾಡಿದಂತ ದೇವರು ಪ್ರಿಯದಾಸನನ್ನು ಅದೇ ಪ್ರಕಾರವಾಗಿ ನೀನು ಉಪಯೋಗಿಸು. ಯೋಸೇಫನನ್ನ ಕರ್ತನೆ ನೀನು ಆರಿಸಿಕೊಳ್ಳುವಾಗ ಏಸಪ್ಪ ಖಾಲಿಯಾಗಿರುವಂತ ಅಪ್ಪ ದೇವರೇ ಕರ್ತನೆ ದೇವರೇ ಅಪ್ಪ ದೇವರೇ ಬಾವಿಯಾಗಿತ್ತು. ಯೇಸುವೆ ಅವನು ಮಾರಲ್ಪಟ್ಟನು. ಓ ಕರ್ತನೆ ಸೆರೆಮನೆಯನ್ನ ಅನುಭವಿಸುತ್ತಿದ್ದನು ರಾಜ. ಕರ್ತನೆ ನಿನ್ನ ವಾಗ್ದಾನಗಳು ನೆರವೇರಬೇಕಾದರೆ ಕರ್ತನೆ ಈ ಮರುಭೂಮಿಯ ಅನುಭವದಲ್ಲೂ ಏಸಪ್ಪ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲೂ ದೇವರೇ ಅಪ್ಪ ಕರ್ತನೆ ಸೆರೆಮನೆ ವಾಸವನ್ನು ಅನುಭವಿಸುವಾಗಲೂ ಕರ್ತನೆ ನೀನು ನಮ್ಮ ಬಲವಾಗಿರುವುದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಗುರಾಣಿಯಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನ ಸ್ವಾಮಿ ಬಲಪಡಿಸು. ಯಾರೆಲ್ಲ ಹೃದಯಗಳಲ್ಲಿ ಹಿಂಜಾರಿ ಪ್ರಾರ್ಥನೆ ಸಮ್ಮುಖ ದೇವರ ಸಮ್ಮುಖ ಬೇಡವೇ ಎಂಬುದಾಗಿ ಕರ್ತನೆ ನಿನ್ನನ್ನು ಕರ್ತನೆ ಅಲ್ಲಗಳೆಯುವಂತ ಹೃದಯಗಳನ್ನು ನಿನ್ನ ಸಂಧಿಸು ರಾಜ. ಅವರು ಆತ್ಮಿಕವಾಗಿ ಬೆಳೆಯಲಿ, ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿ, ನಿನ್ನ ಜೀವನದಲ್ಲಿ ಪಾಲುಗಾರರಾಗಲಿ ಅಪ್ಪ. ಒಪ್ಪಿಸಿ ಕೊಡುತ್ತೇನೆ ಕರ್ತನೆ. 300 ಆತ್ಮಗಳೆಂಬುದಾಗಿ ನೀನು ಮಾತನಾಡಿರುವಂತ ದೇವರು ನಿನ್ನ ಮಾತುಗಳು ನೆರವೇರುವುದಕ್ಕಾಗಿ ಸ್ತೋತ್ರ. ವಿಧವೆಯ ಪ್ರಾರ್ಥನೆಯನ್ನು ಕೇಳಿ ಅದ್ಭುತವನ್ನ ಮಾಡಿದಂತ ದೇವರು ಏಸಪ್ಪ ವಾಕ್ಯ ಹೇಳುತ್ತದೆ ಆ ವಿಧವೆಯು ಕರ್ತನನ್ನ ಬಿಡದೆ ಆತಳು ಪ್ರಾರ್ಥಿಸುವಾಗ ಯೇಸುವೆ ಅವಳ ಪ್ರಾರ್ಥನೆ ನೆರವೇರಿಸಲ್ಪಡ್ತು ಎಂಬುದಾಗಿ ನಾವು ನೋಡುತ್ತೇವೆ. ಓ ಕರ್ತನ ಆ ವಿಧವೆ ಸ್ವಾಮಿ ಅಧಿಕಾರಿ ಮುಂದೆ ದೇವರೇ ಅಪ್ಪ ಭಿನ್ನವಿಸುವಾಗ ಕರ್ತನೆ ದೇವರೇ ನೀನು ಕರ್ತನೆ ಎಲ್ಲಾ ಕಾರ್ಯಗಳನ್ನ ಮಾಡುವಂತ ದೇವರು ಅಪ್ಪ. ನಮ್ಮ ಜೀವಿತದಲ್ಲಿ ಕರ್ತನೆ ನಾವು ಎಡ ಬಿಡದೆ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನೀನು ತುಂಬಿಸು. 100 ಆತ್ಮಗಳಿಂದ ತುಂಬಲ್ಪಡಲಿ. ಅದನ್ನು ನೋಡಿ ಕರ್ತನೆ ದೇವರೇ ನಾವು ಒಗ್ಗಟ್ಟಾಗಿ ಒಂದಾಗಿ ಸೇರಿ ನಿಮ್ಮನ್ನು ಆರಾಧಿಸುವಂತ ದಿನಗಳಿಗಾಗಿ ಸ್ತೋತ್ರ. ನಾವು ಕೇಳುತ್ತಿದ್ದ ದೇವರ ಆತ್ಮನೇ ಏಕ ಮನಸ್ಸುಳ್ಳವರಾಗಿ ಸೇರಿ ಬರುವಂತ ಜನರ ಮಧ್ಯದಲ್ಲಿ ನೀನಿರುವುದಕ್ಕಾಗಿ ಸ್ತೋತ್ರ. ಯೇಸುವೆ ಒಂದು ಆತ್ಮವಾದರೂ ನಶಿಸಿ ಹೋಗದೆ ಎಲ್ಲರನ್ನ ಪರಲೋಕ ರಾಜ್ಯ ಸೇರಬೇಕೆಂಬುದಾಗಿದೆ. ಸತ್ಯದಲ್ಲೂ ಆತ್ಮಿಕವಾಗಿ ಆತ್ಮಿಕ ರೀತಿಯಲ್ಲಿ ದೇವರೇ ನಿನ್ನ ದೇವರೇ ಆರಾಧಿಸುವಂತ ಜನರನ್ನ ನೀನ್ ಕರೆತಾ ನೀನ್ ಬಿಡಿಸು ದೇವರೇ. ಬಿಡುಗಡೆಯನ್ನು ಕೊಟ್ಟು ನಡೆಸು. ಒಪ್ಪಿಸಿಕೊಟ್ಟ ಯೇಸು ನಾಮದಲ್ಲಿ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೆನ್. ಆಮೆನ್ ಆಮೆನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ ಸ್ತೋತ್ರವಾಗಲಿ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಭೆಯಲ್ಲಿ ಯಾರೆಲ್ಲ ಅವರ ವಿಷಯಗಳಲ್ಲಿ ಫೈನಾನ್ಷಿಯಲ್ ಆಗಿ ಯಾರೆಲ್ಲ ಸ್ಟ್ರಗಲ್ ಆಗ್ತಿದ್ದಾರೋ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೆಲಸ ಕಾರ್ಯಗಳ ವಿಷಯದಲ್ಲಿ ಪ್ರಾರ್ಥನೆಗಳನ್ನು ಇಟ್ಟಿದ್ದಾರೋ ಅವರಿಗಾಗಿ ಸಮೇತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಅವರ ಹಾಗೆ ಮಾಡುವಂಥ ಕೆಲಸ ಕಾರ್ಯಗಳು, ಬಿಸ್ನೆಸ್ಸು, ಏನೇ ಕಾರ್ಯಗಳಿದ್ರು ಆ ದೇವರ ಬಿಡುಗಡೆ ಆ ವಿಷಯಗಳಲ್ಲೆಲ್ಲ ಪ್ರಕಟವಾಗಲಿಕ್ಕೋಸ್ಕರವಾಗಿ ಈ ದಿನಗಳಲ್ಲೆಲ್ಲ ಸಭೆಯಲ್ಲಿ ಯಾರೆಲ್ಲ ಫಿನಾನ್ಷಿಯಲ್ ಆಗಿ ಒದ್ದಾಡ್ತಿದ್ದ ಸ್ಟ್ರಗಲ್ ಮಾಡ್ತಿದ್ದ ಅವರ ವಿಷಯಗಳಲ್ಲಿ ದೇವರ ಬಿಡುಗಡೆ ಪ್ರಕಟವಾಗಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದೇ ರೀತಿಯಲ್ಲಿ ಮಕ್ಕಳೆಲ್ಲ ಎಕ್ಸಾಮ್ ಎಲ್ಲ ಬರೆದಿದ್ದಾರೆ, ಒಳ್ಳೆ ರಿಸಲ್ಟ್ ಕಾಣುವಂತೆ ದೇವರ ಒಂದು ಅದ್ಭುತವಾದ ಒಳ್ಳೆ ರಿಸಲ್ಟ್ ಅನ್ನು ಮಕ್ಕಳೆಲ್ಲ ಕಾಣುವಂತೆ ಮಕ್ಕಳಿಗಾಗಿ ಸಮೇತ ಪ್ರಾರ್ಥನೆ ಮಾಡಿಕೊಂಡು ರಜಾ ದಿನಗಳನ್ನೆಲ್ಲ ಕಳೆಯುವಾಗ ದೇವರ ಕೃಪೆ, ದೇವರ ಸಾನ್ನಿಧ್ಯ ಎಲ್ಲ ವಿಷಯಗಳಲ್ಲಿ ಮಕ್ಕಳೊಂದಿಗೆ ಇದು ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಸಭೆಯಲ್ಲಿ ಅನೇಕರು ಇನ್ನು ಆತ್ಮಿಕವಾದ ಬಿಡುಗಡೆಗಳನ್ನು ಅನುಭವಿಸಬೇಕಾಗಿದೆ. ಅವರೆಲ್ಲರೂ ಒಂದು ಆತ್ಮಿಕವಾದ ಬಿಡುಗಡೆಯನ್ನು ಅನುಭವಿಸಲಿಕ್ಕೋಸ್ಕರವಾಗಿ ದೇವರ ವಾಕ್ಯ ವಚನದ ಸತ್ಯ ಜ್ಞಾನದಲ್ಲಿ ಅವ್ರು ಬೆಳೆದು ಬರಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತೀವಿ. ಎಲ್ಲ ವಿಷಯಗಳನ್ನು ದೇವರ ಆಸಲು ಒಪ್ಪಿಸಿಕೊಡುತ್ತೀವಿ. ಯಾರಾದೊಬ್ಬರು ಗಟ್ಟಿಯಾದ ಸ್ವರದೊಂದಿಗೆ ಪ್ರಾರ್ಥಿಸಿ. ಸ್ವಾಮಿ, ಜೀವಸ್ವರೂಪನಾದ ದೇವರೇ, ಕರ್ತನೆ ಮತ್ತು ಹೊತ್ತಿನ ಸಮ್ಮುಖದಲ್ಲಿ ನಾನಾಗಿದ್ದೇನೆ. ಪ್ರಾರ್ಥನೆಯನ್ನು ಕೇಳುವಾತನು, ದೇವರ ಸದುತ್ತರವನ್ನು ಕೊಡುವಾತನು ದೊಡ್ಡವನಪ್ಪ.
ಕರ್ತನೆ ನಮ್ಮ ಪ್ರಾರ್ಥನೆಗಳು ಕೇಳಿ ಅಪ್ಪ ಪ್ರತ್ಯುತ್ತರವನ್ನು ದಯಪಾಲಿಸುವಂತೆ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಯೇಸುವೆ ಕರ್ತನೆ ದೇವರೇ, ಹೇಳಿದಂಥ ವಿಷಯಗಳ ಮುಂದೆ ಒಪ್ಪಿಸಿಕೊಡುತ್ತೇನಪ್ಪ. ದೇವರ ಆತ್ಮನೆ ಕರ್ತನೆ ಸ್ವಾಮಿ ದೇವರೇ, ಎಲ್ಲೆಲ್ಲಿ ಕರ್ತನೆ ಅನೇಕ ಕರ್ತನೆ ಕರಗಳು ಸ್ವಾಮಿ, ಕೆಲಸ ಕಾರ್ಯಗಳನ್ನು ಮಾಡುವಂಥ ಅನೇಕ ಕರಗಳು ರಾಜ ದೇವರೇ ಕರ್ತನೆ ಇಕ್ಕಟ್ಟಾಗಿಯೂ ಸ್ವಾಮಿ ಅನೇಕ ಬಾಧೆಗಳನ್ನು ಸ್ವಾಮಿ ಅನುಭವಿಸುವಾಗ ಆ ಎಲ್ಲ ವಿಷಯಗಳನ್ನ ತಪ್ಪಿಸಿ ಕಾಪಾಡಪ್ಪ. ಅವರ ಇಕ್ಕಟ್ಟುಗಳನ್ನು ಯೇಸುವಿನ ನಾಮದನ್ನು ಗದರಿಸ್ತೇನೆ. ಅವರ ಇಕ್ಕಟ್ಟುಗಳನ್ನು ದೇವರೇ ನೀನು ಕರ್ತನೆ ತೆಗೆದು ಹಾಕು. ಅವರ ಕರಗಳನ್ನು ನೀನು ಬಲಪಡಿಸಪ್ಪ ದೇವರೇ. 60ರಷ್ಟು 100ರಷ್ಟು ಆಗಿರುವಂತಹ ದೇವರ ಪ್ರತಿಫಲವನ್ನು ಅವರು ಹೊಂದಿಕೊಳ್ಳಲಿ. ಯೇಸುವೇ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಸ್ವಾಮಿ ಅಪ್ಪ ಬಂದು ವಾಕ್ಯದ ಬಿಡುಗಡೆಯನ್ನು ಹೊಂದಿಕೊಳ್ಳಲಿ ರಾಜ ದೇವರೇ. ನಿನ್ನ ವಾಕ್ಯ ಹೇಳುತ್ತದೆ, ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ನಿಮಗೆ ಬಿಡುಗಡೆಗಳನ್ನು ಕೊಡುತ್ತದೆ ಎಂಬುದಾಗಿ. ಏಸಯ್ಯ, ನಿನ್ನ ಸಮ್ಮುಖವನ್ನು ಬಯಸುವಂತ ಒಂದೊಂದು ಜೀವಿತಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನಪ್ಪ. ಇದು ಕಡೆ ಗಳಿಗೆ ಆಗಿದೆ. ನಿನ್ನ ಸಮ್ಮುಖದಲ್ಲಿ ನಿನ್ನನ್ನೇ ಹಾತುಕೊಂಡು ಹೋಗುವಂತ ನಿನ್ನೆಲ್ಲ ಜನರಿಗಾಗಿ ಸ್ತೋತ್ರ ಮಾಡುತ್ತೇನೆ ಅಪ್ಪ. ಕರ್ತನೆ ದೇವರೇ, ನಿನ್ನನ್ನು ಗಟ್ಟಿಯಾಗಿ ಹಿಡಿದು ನಿನ್ನಲ್ಲಿ ಭರವಸೆ ಬಿಟ್ಟು ದೇವರೇ ನಿನ್ನನ್ನು ಹಾತುಕೊಂಡು ಹೋಗುವಂತ ಜನರ ಮಧ್ಯದಲ್ಲಿ ಕರ್ತನೆ ನೀನು ಭಯಂಕರವಾಗಿ ಯುದ್ಧ ವೀರನಾಗಿ ಯುದ್ಧ ಶೂರನಾಗಿ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ಏಸಪ್ಪ. ನಿನ್ನ ನಂಬಿದಂಥ ಜನರನ್ನ ನೀನೆಂದಿಗೂ ಕೈ ಬಿಡದೆ ಅಪ್ಪ, ನೀನೆಂದಿಗೂ ತೊರೆಯದೆ ರಾಜ. ಅವರ ಕರ್ತನೆ ಹೆಜ್ಜೆ ಜಾಡಿನ ಸಂಗಡ ನೀನಿದ್ದು ಅವರ ಕರಗಳನ್ನೇ ನೀನು ಬಲಪಡಿಸಿ ಅವರ ಕೆಲಸ ಕಾರ್ಯಗಳನ್ನೆಲ್ಲ ನೀನು ಅಭಿವೃದ್ಧಿಗೊಳಿಸಿ ದೇವರೇ ಕರ್ತನೆ ಸ್ವಾಮಿ, ನಿನ್ನ ಸಮ್ಮುಖದಲ್ಲಿ ಕರ ಚಾಚುವಂತ ಒಂದೊಂದು ಕರಗಳನ್ನು ನೀನು ಬಲಪಡಿಸಪ್ಪ. ಇದುವರೆಗೂ ದೇವರೇ ಈ ಸಭೆಯ ಅಭಿವೃದ್ಧಿಗೆ, ಈ ನಿನ್ನ ರಾಜ್ಯವು ಕಟ್ಟಲ್ಪಡ್ಲಿಕ್ಕಾಗಿ ಯಾವುದೆಲ್ಲ ಕರಗಳು ಚಾಚಲ್ಪಟ್ಟಿತ್ತು, ಯಾವುದೆಲ್ಲ ಹೃದಯಗಳು ಕರ್ತನೆ ಪೂರ್ಣ ಹೃದಯದಿಂದ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ಆಗಿದ್ರು ಯೇಸುವೇ ಕರ್ತನೆ, ಲೋಕದ ಆಲೋಚನೆಗಳನ್ನು ಮರೆತವರಾಗಿ ದೇವರೇ ನಿನ್ನ ಸಮ್ಮುಖಕ್ಕಾಗಿ ದೇವರೇ ತವಕಪಟ್ಟಂತ ನಿಂತಂತ ಒಂದೊಂದು ಜೀವಿತಗಳಿಗಾಗಿ ನಾನು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ಅಂತ ಜೀವಿತಗಳನ್ನ ಈ ಸಮಯಗಳಲ್ಲಿ ಮುಟ್ಟುವುದಕ್ಕಾಗಿ ಸ್ತೋತ್ರ. ನನ್ನ ದೇವರ ದೈವಿಕವಾಗಿರುವಂಥ ಬಿಡುಗಡೆ ಉಂಟಾಗಲಿ ದೇವರೇ ಕರ್ತನೆ. ನೀನವರನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ. ಕತ್ತಲೆಗಳನ್ನು ದೇವರು ನೀಗಿಸುವುದಕ್ಕಾಗಿ ಸ್ತೋತ್ರ. ಅವರ ಜೀವಿತದಲ್ಲಿ ಆಗಿರುವಂತೆಲ್ಲ ತಡೆಗಳನ್ನು ಮುರಿಯುವುದಕ್ಕಾಗಿ ಸ್ತೋತ್ರ. ಓ ಸೈತಾನನು ಹೊಂಚು ಹಾಕಿರುವಂತೆಲ್ಲ ವಂಚನೆ ಆತ್ಮಗಳನ್ನ ಯೇಸುವಿನ ನಾಮದಲ್ಲಿ ಗದರಿಸ್ತೇನೆ. ಎಲ್ಲವೂ ನೀಗಲ್ಪಡಲಿ ಕರ್ತನೆ. ಆ ಕರಗಳು ದೇವರೇ ಓ ಕರ್ತನೆ ಪರಲೋಕ ರಾಜ್ಯಕ್ಕಾಗಿ ದೇವರ ಎತ್ತಿ ನಿನ್ನನ್ನ ಕರ್ತನೆ ಸ್ತುತಿಸುವಂತೆ ಅಪ್ಪ, ನಿನ್ನಲ್ಲಿ ಕರ್ತನೆ ದೇವರೇ ಬೇಡಿಕೊಳ್ಳುವಂತೆ, ನಿನ್ನಲ್ಲಿ ದೇವರೇ ಕರ್ತನೆ ಓ ಕರ್ತನೆ ಆಶೀರ್ವದಿಸಲ್ಪಟ್ಟಂತ ಕಾರ್ಯಗಳನ್ನಾಗಿ ನೀನು ಅವರನ್ನು ಆಶೀರ್ವದಿಸಪ್ಪ ದೇವರೇ ಕರ್ತನೆ ಸ್ವಾಮಿ. ದೇವರೇ ನಿನ್ನ ಸಮ್ಮುಖದಲ್ಲಿ ಆಗಿರಲಿ ಯೇಸುವೇ ಕರ್ತನೆ. ಪ್ರಾರ್ಥನೆಗಳಿಗೆ ಕರ್ತನೆ ಸಭೆಲ್ಲ ಮಕ್ಕಳು ಬಂದು ಕೂಡುವಂತೆ ದೇವರೇ ನೀನು ಸಹಾಯ ಮಾಡು ಸ್ವಾಮಿ. ದೇವರೇ ಕರ್ತನೆ ತೆರೆದ ಹೃದಯದವರಾಗಿ ನಿನ್ನ ಸಮ್ಮುಖದಲ್ಲಿ ಆಗಿರಲಿ. ನಿನ್ನ ಪರಲೋಕ ರಾಜ್ಯವನ್ನ ದೇವರು ಗ್ರಹಿಸಿಕೊಳ್ಳುವವರಾಗಿರಲಿ. ನಿನ್ನ ಸತ್ಯ ವಾಕ್ಯವನ್ನ ಗ್ರಹಿಸಿಕೊಂಡವರಾಗಿರಲಿ. ನಿನ್ನ ಅಭಿಷೇಕಿಸಿ ನಡೆಸಪ್ಪ. ಸೈತಾನನವರನ್ನ ಮಂಕು ಮಾಡುವಂತಹ ಎಲ್ಲ ಮಂಕುತನದ ದುರಾತ್ಮನ ಶಕ್ತಿಗಳನ್ನ ಯೇಸುವಿನ ನಾಮದಲ್ಲಿ ಗದರಿಸ್ತೇನೆ. ಅದು ಬಿಟ್ಟು ಹೋಗಲಿ. ಅವರನ್ನು ಆವರಿಸುವಂತ ಕತ್ತಲೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ದೇವರೇ ಅಪ್ಪ. ಕರ್ತನೆ ಈ ಒಂದು ಸಮ್ಮುಖ, ಈ ನಿನ್ನ ಕರ್ತನೆ ಅಂಗಳಗಳು ದೇವರೇ ಕರ್ತನೆ ಪ್ರಯೋಜನವಿಲ್ಲವೆಂಬುದಾಗಿ ನೆನೆಸುವಂತ ಎಲ್ಲಾ ಹೃದಯಗಳು ಬದಲಾಗಲಿ ಯೇಸುವಿನ ನಾಮದಲ್ಲಿ ದೇವರೇ. ಅದು ಬದಲಾಗಲಿ ಕರ್ತನೆ. ನಿನ್ನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಬಿಡುಗಡೆಯನ್ನು ಕೊಡು, ಆಶೀರ್ವದಿಸು, ಮಾರ್ಗಗಳನ್ನು ತೆರೆಯಿರಿ, ಅದ್ಭುತವನ್ನ ಮಾಡ್ರಿ. ನ ಪರಲೋಕ ರಾಜ್ಯ ದ್ವಾರಗಳನ್ನು ತೆರೆದು ಸ್ವರಗಳನ್ನು ಸುರಿಸುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬಿಡುತ್ತೇನೆ ತಂದೆ ಆದ ದೇವರೇ, ಆಮೆನ್. ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ನಾವು ಹೊಸ ಒಂದು ಆಲಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ಇದರ ಸಮಯ ಮುಗಿಯುತ್ತಾ ಬರುತ್ತಿರುವುದರಿಂದ ದೇವರು ನಮಗಾಗಿ ಒಂದು ಹೊಸತಾಗಿರುವಂಥ
ಒಂದು ಸ್ಥಳವನ್ನು ದೇವರ ಈ ಆಲಯಕ್ಕಾಗಿ ಕೊಡ್ಲಿಕ್ಕೋಸ್ಕರವಾಗಿ ದೇವರ ಚಿತ್ತನುಸಾರವಾಗಿ ಅದು ಹೇಗಿದೆಯೋ ಅದರ ಪ್ರಕಾರವಾಗಿ ಅದು ನಡೆಯುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ಅದರದ್ದೇ ಆಗಿರುವಂಥ ಬಾಗಿಲುಗಳು ದೇವರ ಉದ್ದೇಶಪೂರ್ವಕವಾಗಿರುವಂಥ ಬಾಗಿಲುಗಳು ದೇವರು ತಾನೇ ಅದಕ್ಕಾಗಿ ತೆರೆದು ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಈಗಿಂದಲೇ ಪ್ರಾರ್ಥಿಸುವ ಖಂಡಿತವಾಗಲು ಆಮೇಲೆ ಆ ಸಮಯ ಬರುವಾಗ ಆಮೇಲೆ ಕರ್ತನು ಖಂಡಿತವಾಗಲು ಆ ವಿಷಯದಲ್ಲಿ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಆಮೇಲೆ ಸಭೆಯ ಎಲ್ಲ ಅವಶ್ಯಕತೆಗಳು, ಸೇವೆಯಲ್ಲಿ ನಡೆಯಬೇಕಾದ ಎಲ್ಲ ಕಾರ್ಯಗಳು, ಆಮೇಲೆ ಎಲ್ಲ ನೀಡಾಗಿರುವಂಥ ಕಾರ್ಯಗಳು ಸಭೆಗಾಗಿ ನಾನು ಪ್ರಾರ್ಥಿಸ್ತೀನಿ. ಕರ್ತನಾದ ದೇವರಪ್ಪ, ನಿಮಗೆ ಸ್ತೋತ್ರ. ರಾಜ್ಯನೇಪ್ಪ, ಸ್ವಂತ ಸಭೆಗಾಗಿ ಕರ್ತನ ಸ್ವಾಮಿ ನಿನ್ನ ಕೆಲಸವಾಗಿ ಕರ್ತನೆ ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸಹಾಯಗಳನ್ನು ಒದಗಿಸಿಕೊಡು ಕರ್ತನೆ. ನಿಮಗೆ ಸ್ತೋತ್ರ ರಾಜ್ಯ ಅಪ್ಪ ತಂದೆ ದೇವರಪ್ಪ. ಕರ್ತನೆ ಒಂದು ಸ್ವಾಮಿ ನಿನ್ನ ಕೃಪೆನುಸಾರವಾಗಿ ಕರ್ತನ ಸ್ವಾಮಿ 7 ವರ್ಷಗಳ ಕರ್ತನ ಸ್ವಾಮಿಯಲ್ಲಿ ಸಭೆ ನಡೆಸುವಂತೆ ಕೊಡ ಕೃಪೆಗಾಗಿ ನಿನ್ನ ಸ್ತೋತ್ರ. ಅದರ ಪ್ರಕಾರಪ್ಪ ನಿನ್ನ ಚಿತ್ತಾನುಸಾರವಾಗಿ ಕರ್ತನ ದೇವರೇ ನಿನ್ನ ಉದ್ದೇಶಪೂರ್ವಕವಾಗಿ ಕರ್ತನ ಸ್ವಾಮಿ ನಮಗೋಸ್ಕರ ನೇಮಿಸಲ್ಪಟ್ಟಂಥ ಸಭೆಯೊಂದು ಸ್ಥಳಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಅದನ್ನು ಕರ್ತನೆ ನಿನ್ನ ಕೃಪೆನುಸಾರವಾಗಿ ನೀನು ಒದಗಿಸಿಕೊಡು ಕರ್ತನೆ. ನನಗೆ ಗೊತ್ತಿಲ್ಲ ದೇವರ ಎಲ್ಲಿದೆ ಹೇಗಿದೆ ಕರ್ತನೆಪ್ಪ, ಆದರೆ ಎಲ್ಲ ನೋಡುವಾತನ ಕೊಡುವಾತ ನೀನಾಗಿದೆ ಕರ್ತನೆ. ನಿನಗೆ ಸ್ತೋತ್ರ ರಾಜ ಅಪ್ಪ ತಂದೆ ದೇವರಪ್ಪ. ನೀನು ಒದಗಿಸಿಕೊಡು ಕರ್ತನೆ ಸ್ವಾಮಿ ಅಪ್ಪ, ಸಮಾಧಾನಕರವಾಗಿ ಕರ್ತನೆ ದೇವರೇ ಉದ್ದೇಶದ ಪೂರ್ವಕವಾಗಿ ಕರ್ತದೆಪ್ಪ ಯೇಸುವೇ ನಿನ್ನ ಕೃಪೆನುಸಾರವಾಗಿ ಕರ್ತನೆ ದೇವರಪ್ಪ. ಸಭೆಗೆ ಬೇಕಾದ ಸ್ವಂತ ಸ್ಥಾನವನ್ನು ಸ್ವಾಮಿ ಸಭೆ ನಡೆಸಬೇಕಾದ ಸಹಾಯ ಒದಗಿಸಿಕೊಡು ಕರ್ತನೆಪ್ಪ. ಯೇಸುವೇ ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ ಅಪ್ಪ. ನಮ್ಮ ನೋಡುವಾತನೇ ದೇವರ ಆತ್ಮನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದ್ಭುತವಾಗಿ ಕರ್ತನೆಗೊಳ್ಳಲ್ಪಟ್ಟಂತ ಸಭೆಯನ್ನು ದೇವರ ಆತ್ಮನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯಾ, ಸ್ವಾಮಿ ದೇವರೇ ಅಪ್ಪ ಇಸ ತೊಡಕುಗಳು ಉಂಟಾಗದ ಹಾಗೆ ಸ್ವಾಮಿ ನಿರಂತರ ತೊಡಕುಗಳನ್ನು ನೀಗಿಸಿ ರಾಜನೇ ಅಪ್ಪ ಎಲ್ಲವನ್ನು ಒದಗಿಸಿಕೊಡು ಕರ್ತನೆ ಸ್ವಾಮಿ. ಪ್ರತಿಯೊಂದು ವಿಷಯದಲ್ಲಿ ಕರ್ತನೆ ಸ್ವಾಮಿ ನೀನು ಬಿಡುಗಡೆಯನ್ನು ಅನುಗ್ರಹಿಸಿ ಕರ್ತನೆ. ಸ್ವಾಮಿ ಎಲ್ಲ ಕರ್ತನೆ ಪಡುವಂತ ಎಲ್ಲ ಅನುಭವದಿಂದ ಬಿಡುಗಡೆಯನ್ನು ಕೊಟ್ಟು ಕರ್ತನೆ ಸ್ವಾಮಿ ಯೇಸುವಿನ ಅಭಿವೃದ್ಧಿ ಒಂದೇ ಕರ್ತನೆ. ನೀನು ತುಂಬಿಸ ರಾಜನಿಗೆ ಸ್ತೋತ್ರ ಕರ್ತನಪ್ಪ. ನೀನೇ ಜೊತೆಯಾಗಿದ್ದು ಕರ್ತನೆ ನಡೆಸಿಕೊಂಡು ಬಾ ಕರ್ತನೆ. ಒಂದೊಂದು ವಿಷಯಗಳ ಮೇಲೆ ಕರ್ತನೆ ಬಿಡುಗಡೆ ಉಂಟಾಗಲಿ ಕರ್ತನೆ. ಬೇಕಾದ ಎಲ್ಲವನ್ನು ಕರ್ತನೆ ನೀನ್ ತಾನೇ ಒದಗಿಸಿಕೊಡ್ಬೇಕಾಗಿ ಕೇಳ್ಕೊತ ಬೇಕಾದ ಎಲ್ಲ ರೀತಿಯ ಸಹಾಯಗಳು ಮಾರ್ಗಗಳು ನೀನ್ ತಾನೇ ಸ್ತೋತ್ರ 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 ಅಪ್ಪ ಸಭೆ ಕಾರ್ಯಗಳನ್ನು ಕರ್ತನೆ ನಿನ್ನ ಕೃಪೆನುಸಾರವಾಗಿ ಮಾಡಿ ಆಮೆನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಆಮೆನ್. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕರ್ತನ ಸಮ್ಮುಖದಲ್ಲಿ ಸೇರಿ ಬಂದಂತೆ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆ. ಆಮೇಲೆ ಈ ದಿನದಲ್ಲಿ ಆಮೇಲೆ ಉಪವಾಸ ಪ್ರಾರ್ಥನೆ ಭವಿಷ್ಯಡಿಯಾಗಿ ನಾವು ಸೇರಿ ಬಂದಿರುವಾಗ ಕರ್ತನು ತಾನೇ, ಕರ್ತನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ. ಆತನು ನಮ್ಮ ಮಧ್ಯದಲ್ಲಿ ಆಳ್ವಿಕೆ ನಡೆಸುವಂಥ ದೇವರಾಗಿದ್ದಾನೆ. ಈ ದಿನದಲ್ಲಿ ಆಮೇಲೆ ನಾವು ಒಂದು ವಿಷಯವನ್ನು ಕರ್ತನ ಸಮ್ಮುಖದಲ್ಲಿ ನಾವು ಆಮೇಲೆ ಸೇರಿ ನಾವು ಕಲಿಯೋಣ. ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ಈ ಲೋಕದ ಯಾತ್ರೆಯಲ್ಲಿ ನಾವು ಪ್ರಯಾಣ ಮಾಡುವಾಗ ನಮಗನಿಸ್ತದೆ ನಮ್ಮೊಂದಿಗೆ ಯಾರು ಇರ್ತಾರೆ, ಆಮೇಲೆ ನಮ್ಮನ್ನು ಯಾರು ನಡೆಸ್ತಾರೆ, ನಮಗೆ ಯಾರ ಆಲೋಚನೆಗಳನ್ನು ಕೊಡ್ತಾರೆ ಎಂಬುದಾಗಿರುವಂಥ ವಿಚಾರಗಳು ನಮ್ಮ ಮುಂದೆ ಇರ್ತದೆ. ಆದರೆ ದೇವರ ವಚನದ ಸತ್ಯತೆ ನಮಗೆ ಕೆಲವು ವಿಷಯಗಳನ್ನು ದೇವರ ಸಮ್ಮುಖದಲ್ಲಿ ನಮಗೆ ಕಲಿಸ್ತದೆ. ಏನು ಕಲಿಸ್ತದೆ ಅಂತ ಹೇಳಿದರೆ, ನಮ್ಮೊಂದಿಗೆ ಒಬ್ಬರು ಇದ್ದಾರೆ. ಆಮೇಲೆ ನಮಗೆ ಆಲೋಚನೆಗಳನ್ನು ಕೊಟ್ಟು ನಮ್ಮನ್ನು ನಡೆಸಲಿಕ್ಕೆ ನಮ್ಮೊಂದಿಗೆ ಒಬ್ಬರು ಇದ್ದಾರೆ. ಆಮೇಲೆ ಅನೇಕ ಸಂದರ್ಭಗಳಲ್ಲಿ ಒಬ್ಬ ದೇವರ ಮಗನಿಗೆ, ದೇವರ ಮಗಳಿಗೆ ಈ ಲೋಕದ ಆಲೋಚನೆ ಆಮೇಲೆ ಅದು ಯೋಗ್ಯವಾಗಿ ಬರಲ್ಲ, ಅದು ಯೋಗ್ಯವಾಗಿ ಈ ಲೋಕದಲ್ಲಿ ಅದು ನಡೆಸಲ್ಲ. ಅನೇಕ ಸಂದರ್ಭಗಳಲ್ಲಿ ಅದು ತಪ್ಪಿ ನಡೆಸುವಂಥ ಆಲೋಚನೆಗಳಾಗಿದೆ. ಆದ ಕಾರಣ ಒಬ್ಬ ದೇವರ ಮಗನು, ದೇವರ ಮಗಳು ಆಮೇಲೆ ದೇವರು ಏನನ್ನು ಹೇಳ್ತಾರೋ, ಏನನ್ನು ಪ್ರೇರೇಪಿಸ್ತಾರೋ ಆ ಒಂದು ಆಲೋಚನೆ ಪ್ರಕಾರವಾಗಿ ನಡೆಯುವಂಥದ್ದು ತುಂಬ ಮುಖ್ಯವಾಗಿದೆ. ಅನೇಕ ಸಂದರ್ಭಗಳಲ್ಲಿ ದೇವರಿಂದ ಹೊರಡುವ ಅನೇಕ ಆಲೋಚನೆಗಳು ನಮಗೆ ಅರ್ಥವಾಗದೇ ಇರಬಹುದು, ನಮಗೆ ಆಮೇಲೆ ತಿಳಿಯದೆ ಹೋಗ್ಬೋದು. ಆದರೆ ನಾವು ನಮ್ಮ ಜೀವಿತದಲ್ಲಿ ಅದನ್ನು ಅಭ್ಯಾಸಿಸುವಾಗ ಅಥವಾ ಅದನ್ನು ಯಾವಾಗಲೂ ಕೇಳುವಾಗ ಒಂದು ಸಮಯದಲ್ಲಿ ನಮಗೆ ಆ ವಿಚಾರಗಳು ಅರ್ಥವಾಗ್ತದೆ. ನಾವು ಸತ್ಯವೇದದಿಂದ ಒಂದು ವಚನವನ್ನು ದೇವರ ಸಮ್ಮುಖದಲ್ಲಿ ನಾವು ಆಮೇಲೆ ನೋಡಿಕೊಳ್ಳೋಣ.
ಆಮೇನ್ ಅದರ ಅಪೊಸ್ತಲ ಕೃತ್ಯ ಅದರ 21ನೇ ಅಧ್ಯಾಯದ ಅದರ 4ನೇ ವಚನವನ್ನು ಈ ಸಂದರ್ಭದಲ್ಲಿ ನಾವು ಗಟ್ಟಿಯಾಗಿ ನಾವು ಓದಿಕೊಳ್ಳೋಣ. 21 ಅದರ 4ನೇ ವಚನ. ನೋಡಿ, ಅಲ್ಲಿ ಶಿಷ್ಯರನ್ನು ಹುಡುಕಿ ಕಂಡು 7 ದಿವಸ ನಿಂತೆವು. ಅವರು ಆತ್ಮನ ಪ್ರೇರಣೆಯಿಂದ ಪೌಲನಿಗೆ, ನೀನು ಯೆರೂಸಲೇಮಿಗೆ ಕಾಲಿಡಬೇಡವೆಂದು ಹೇಳಿದರು. ಆಮೇಲೆ ಇಲ್ಲಿ ವಚನ ನೋಡ್ತೇವೆ, ಆತ್ಮ ಪ್ರೇರಣೆ. ಆಮೇಲೆ ಇವತ್ತು ನಮ್ಗೆಲ್ಲದಕ್ಕಿಂತ ಮುಖ್ಯವಾಗಿರುವಂತ ಒಂದು ಪ್ರೇರೇಪಣೆ ಯಾರ್ದು ಬೇಕಾಗಿದೆ ಅಂತ ಹೇಳಿದ್ರೆ ಆತ್ಮನ ಪ್ರೇರಣೆ, ಪರಿಶುದ್ಧಾತ್ಮನ ಪ್ರೇರಣೆ, ಪವಿತ್ರ ಆತ್ಮನ ಪ್ರೇರಣೆ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಅದರ 1ನೇ ವಚನ ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 1ನೇ ವಚನ. ಪವಿತ್ರಾತ್ಮ ಭರಿತರಾಗಿ. ನೋಡಿ, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ ಆ ವಚನದಲ್ಲಿ ಹೇಳ್ತದೆ, ಪವಿತ್ರಾತ್ಮ ಭರಿತರಾಗಿ. ಆಮೇಲೆ ಅಲ್ಲಿರುವಂತ 120 ಜನರು ಪವಿತ್ರ ಆತ್ಮ ಸಾನ್ನಿಧ್ಯದಿಂದ ತುಂಬಿಸಲ್ಪಡೋದನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಗೋಸ್ಕರ ಎಂಬುದಾಗಿ ನೋಡುವಾಗ, ಈ ಆತ್ಮನಿಂದಲೇ ಒಬ್ಬ ವ್ಯಕ್ತಿ ಆಮೇಲೆ ಈ ಲೋಕದಲ್ಲಿ ಒಬ್ಬ ದೇವರ ಮಗಳು ನಡೆಸಲ್ಪಡಬೇಕೆಂಬುದಾಗಿರುವಂತಹ ಒಂದು ಉದ್ದೇಶದಿಂದ. ಇನ್ನೊಂದು ವಚನ ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ ಅದರ 10ನೇ ಅಧ್ಯಾಯದ 47ನೇ ವಚನ ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದ 47ನೇ ವಚನ. ನಮ್ಮ ಹಾಗೆಯೇ ಪವಿತ್ರಾತ್ಮ ವರವನ್ನು ಹೊಂದಿದ ಇವರಿಗೆ. ನೋಡಿ, ಅಲ್ಲಿ ಒಂದು ಮನೆಯಲ್ಲಿ ಪ್ರಾರ್ಥನೆ ನಡೀತದೆ. ಆ ಪ್ರಾರ್ಥನೆ ನಡೆದಂತ ಮನೆಯಲ್ಲಿ ಆಮೇಲೆ ಪೇತ್ರನು ಪವಿತ್ರಾತ್ಮ ಭರಿತನಾಗಿ ದೇವರ ವಚನವನ್ನು ಅಲ್ಲಿ ತಿಳಿಸಿದಾಗ ಆ ಮನೆಯಲ್ಲಿ ಸೇರಿ ಬಂದಂತ ಜನರ ಮೇಲೆ ಪವಿತ್ರಾತ್ಮನ ಸಾನ್ನಿಧ್ಯ, ಪವಿತ್ರಾತ್ಮನ ಬಲ ಇಳಿದು ಬರೋದನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಆಗ ಈ ಪವಿತ್ರಾತ್ಮ ಬಲ ಇಳಿದು ಬಂದವರಿಗೆ ನಾವು ದೀಕ್ಷಾಸ್ನಾನ ಕೊಡಲಿಕ್ಕೆ ಏನು ತಡೆ ಇಲ್ಲ ಎಂಬುದಾಗಿರುವಂತಹ ಒಂದು ಅನುಭವವನ್ನು ಅಲ್ಲಿ ಪ್ರಕಟಿಸೋದನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನನ್ನ ವಿಷಯ ಇಷ್ಟೇ. ಆಮೇಲೆ ನಾವು ಒಂದನ್ನು ತಿಳಿದುಕೊಳ್ಬೇಕಾದದೇನಂತ ಹೇಳಿದ್ರೆ, ದೇವರ ಆತ್ಮನು ನಮ್ಮೊಂದಿಗೆ ಮಾತನಾಡುವಂತ ಆತ್ಮನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಆಮೇಲೆ ದೇವರ ಆತ್ಮನು ನಮಗೆ ಪ್ರಕಟ ಮಾಡಿದ ಆ ಪ್ರೇರೇಪಣೆ ಉಳ್ಳಂತ ಅನುಭವ ನಮ್ಮ ಜೀವಿತದಲ್ಲಿ ಅಂಗೀಕರಿಸಬೇಕಾಗಿದೆ. ಇಲ್ಲಿ ನೋಡಿ, ಪೌಲನಿಗೆ ದೇವರ ಆತ್ಮನ ಹೇಳ್ತಿದ್ದಾರೇನೋ, ಆತ್ಮ ಪ್ರೇರಣೆಯಿಂದ ಪೌಲನ್, ನೀನು ಯೆರೂಸಲೇಮಿನಲ್ಲಿ ಕಾಲಿಡ ಬೇಡ. ಆಗ ದೇವರ ಆತ್ಮನು ನಮಗೆ ಕೆಲ ವಿಷಯಗಳಲ್ಲಿ ಆಮೇಲೆ ನಮಗೆ ಎಚ್ಚರಿಕೆಯನ್ನು ಮೂಡಿಸ್ತಾರೆ, ಕೆಲವು ವಿಷಯಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ನಮಗೆ ಪ್ರಶ್ನೆ ಆಗ್ತದೆ, ಇದು ಯಾಕೆ, ಇದು ಏನಕ್ಕೆ, ಇದು ಏನು ವಿಷಯ ಎಂಬುದಾಗಿರುವಂಥ ವಿಚಾರಗಳು ನಮಗೆ ಪ್ರಶ್ನೆ ಆಗ್ತದೆ. ದೇವರ ಆತ್ಮನು ಯಾಕೆ ಇದನ್ನು ಮಾತನಾಡಿದ್ರು, ಯಾಕೆ ಈ ವಿಷಯವನ್ನು ಎಚ್ಚರಿಸ್ತಿದ್ದಾರೆ, ಯಾಕೆ ಈ ಕಾರ್ಯವನ್ನು ಎಚ್ಚರಿಸ್ತಿದ್ದಾರೆ ಎಂಬುದಾಗಿ ಅನೇಕ ಸಂದರ್ಭ ಪ್ರಶ್ನೆ ಆಗ್ತದೆ. ಯಾಕಂತ ಹೇಳಿದ್ರೆ, ದೇವರ ಆತ್ಮನು ದೇವರ ಉದ್ದೇಶವಿಲ್ಲದ ಆಮೇಲೆ ಅನುಭವದಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಬಯಸಲ್ಲ. ಆತ್ಮನು ಆಮೇಲೆ ನಮಗೆ ಅನೇಕ ಸಂದರ್ಭಗಳಲ್ಲಿ ನಾವು ಈ ಲೋಕದ ಪತ್ರಿಕೆಗಳಲ್ಲಿ ಹೇಳ್ತದೆ, ಈ ಲೋಕದ ಭೋಗಗಳನ್ನೇ, ಈ ಲೋಕದಲ್ಲಿರುವಂತ ವಿಚಾರಗಳನ್ನು ಆಶಿಸುವುದರಿಂದ ಅನೇಕ ಸಂದರ್ಭಗಳಲ್ಲಿ ನಾವು ನಡೆಸಲ್ಪಡುವಂತ ಅನೇಕ ವಿಷಯಗಳು ಹೇಗಿರ್ತದೆ, ನಮ್ಮ ಶಾರೀರಿಕವಾಗಿರುವಂತ ಅನುಭವಕ್ಕೆ ಒತ್ತು ಸೇರಿ ಇರುವುದರಿಂದ ಅನೇಕ ಸಂದರ್ಭಗಳಲ್ಲಿ ದೇವರ ಉದ್ದೇಶವನ್ನು ಮೀರಿ ತಪ್ಪಿ ನಡೆಯುವಂತ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಸಂಭವಿಸ್ತದೆ. ಅದಕ್ಕೋಸ್ಕರನೇ ದೇವರ ಆತ್ಮನ ಆಲೋಚನೆ ನಮಗೆ ಬೇಕು. ದೇವರ ಆತ್ಮನ ಆಲೋಚನೆ ಖಂಡಿತವಾಗಲೂ ನಮ್ಮ ಜೀವಿತದಲ್ಲಿ ಬೇಕು. ಈ ಆತ್ಮನ ಆಲೋಚನೆನೇ ನಮ್ಮ ದೇವರ ಉದ್ದೇಶಪೂರ್ವಕವಾಗಿರುವಂತಹ ಒಂದು ಅನುಭವದಲ್ಲಿ ನಮ್ಮನ್ನು ನಡೆಸುದು. ಆಗ ಇಲ್ಲಿ ಪೌಲನನ್ನು ಹಂತ ಹಂತವಾಗಿ ನೋಡಿ, ಆಮೇನ್ ಅದರ 20ನೇ ಅಧ್ಯಾಯದ 23ನೇ ವಚನ ನಾವು ಓದಿಕೊಳ್ಳೋಣ. ನೋಡಿ, ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನ ಎಲ್ಲಾ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿಯೂ ಹೇಳುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ.
ಆಗ ಈ ಆತ್ಮನು ಪೌಲನಿಗೆ ಆಮೇಲೆ ತಿಳಿಸ್ತಾ ಇದ್ದಾರೆ ಏನಂತೇಳಿ, ನಿನಗೇನಿದೆ, ಬೇಡಿಗಳಿದೆ, ಆಮೇಲೆ ಏನು ಸಂಕಟಗಳಿದೆ ನಿನ್ನ ಜೀವಿತದಲ್ಲಿ, ಈ ಥರವಾಗಿರುವಂಥ ವಿಚಾರಗಳನ್ನು ನೀನೇನು ಮಾಡಬೇಕಾಗ್ತದೆ, ಎದುರಿಸಬೇಕಾಗಿರ್ತದೆ ಎಂಬುದಾಗಿರುವಂಥ ವಿಚಾರವನ್ನು ಆಮೇನ್ ಪೌಲನು ಅಲ್ಲಿ ತಿಳಿಸೋದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗ ಪವಿತ್ರಾತ್ಮನ ತಿಳಿಸೋದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಪೌಲನಿಗೆ ಬೇಡಿಗಳು ಬಂತ, ಸೆರೆಮನೆಯ ಅನುಭವಗಳು ಬಂತ? ಖಂಡಿತವಾಗ್ಲೂ ಬಂತು. ಆಮೇನ್ ನಾವು ಅನೇಕ ಪತ್ರಿಕೆಗಳಲ್ಲಿ ನೋಡ್ತೇವೆ. ಆ ಬರೆಯಲ್ಪಟ್ಟಂಥ ಪತ್ರಿಕೆ ಅವನು ಸೆರೆಮನೆಯ ಒಂದು ಅನುಭವದಲ್ಲಿ ಇದ್ದಾಗ ಬರೆಯಲ್ಪಟ್ಟದ್ದು. ನೋಡಿ, ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 1ನೇ ವಚನ ಹೇಳ್ತದೆ. ಎಫೆಸ ಪತ್ರಿಕೆ 4ನೇ 1ನೇ ವಚನ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ನೋಡಿ, ಪವಿತ್ರಾತ್ಮನ ಆತನಿಗೆ ತಿಳಿಸಿದ್ರು, ನಿನಗೇನು ಬರ್ತದೆ, ಬೇಡಿಗಳು ಉಂಟಾಗ್ತದೆ, ಸೆರೆಮನೆಯಲ್ಲಿ ನೀನು ಹಾಕಿಸಲ್ಪಡ್ತೆ ಎಂಬುದಾಗಿರುವಂಥ ಪವಿತ್ರಾತ್ಮನ ಪ್ರೇರೇಪಣೆ ಯಾರಲ್ಲಿ ಉಂಟಾಗಿತ್ತು? ಪೌಲನಲ್ಲಿ ಉಂಟಾಗಿತ್ತು. ಅವನು ಸೆರೆಮನೆಯಲ್ಲಿ ಇದ್ದುಕೊಂಡೇ ಅವನು ಏನ್ ಮಾಡ್ತಿದ್ದಾನೆ, ಪತ್ರಿಕೆಗಳನ್ನು ಬರೆಯುವುದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಕ್ರಿಸ್ತನ ನಿಮಿತ್ತವಾಗಿ ಅವನು ಸೆರೆಮನೆಗೆ ಹಾಕಿಸಲ್ಪಟ್ಟಂತ ಅನುಭವಗಳಿದೆ. ಅಪೊಸ್ತಲರ ಕೃತ್ಯದಲ್ಲಿ ನೋಡುವಾಗ ಪೌಲ ಸೀಲರು ಸೆರೆಮನೆಯಲ್ಲಿ ಪ್ರಾರ್ಥಿಸಿದಾಗ ಆ ಸೆರೆಮನೆ ಏನಾಯ್ತು ಅಂತೆ, ಅಂದಾಡ್ತಂತೆ, ಭೂಕಂಪವಾಯ್ತಂತೆ ಅಲ್ಲಿ. ಹಾಗಾದ್ರೆ ದೇವರ ಆತ್ಮನ ಪ್ರೇರೇಪಣೆಯಿಂದ ಹೊರಡುವ ಕೆಲವು ಆಲೋಚನೆಗಳು, ದೇವರ ಆತ್ಮನಿಂದ ಹೊರಡುವ ಎಲ್ಲಾ ಆಲೋಚನೆಗಳು ನಮ್ಮ ಜೀವಿತಕ್ಕೆ ಯೋಗ್ಯವಾಗಿದೆ, ಅದು ಉತ್ತಮವಾದದ್ದು ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಅದಕ್ಕಾಗಿ ಒಬ್ಬ ದೇವರ ಮಗನ, ದೇವರ ಮಗಳು ಲೋಕ ರೀತಿಯಾಗಿ ಮಾನುಷಿಕವಾಗಿರುವಂತಹ ಆಲೋಚನೆಗಳಿಗಿಂತಲೂ ದೇವರ ಚಿತ್ತನುಸಾರವಾಗಿ ಹೊರಡುವ, ದೇವರ ಆತ್ಮನ ಮೂಲಕವಾಗಿ ಪ್ರಕಟವಾಗುವ ಆಲೋಚನೆಗಳನ್ನು ಹೆಚ್ಚಾಗಿ ತಿಳಿದುಕೊಳ್ಳಬೇಕೆಂಬುದಾಗಿರುವಂಥದ್ದೇ ದೇವರ ಉದ್ದೇಶವಾಗಿದೆ. ಹಲ್ಲೆಲೂಯಾ. ಆಗ ಈ ವಚನಗಳಲ್ಲಿ ನಾವು ನೋಡುವಾಗ ಅವನು ಸೇವೆಯಲ್ಲಿಯೂ ಸೆರೆಮನಾದ ನಾನು ನಿಮ್ಮನ್ನು ಏನ್ ಮಾಡ್ತಿದ್ದೇನೆ, ಪ್ರಬೋಧಿಸ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದರ 21ನೇ ಅಧ್ಯಾಯದ ಅದರ 11ನೇ ವಚನದಲ್ಲಿ ಹೇಳ್ತದೆ, ಮತ್ತೆ ತಿರುಗಿ ಅಪೊಸ್ತಲರ ಕೃತ್ಯ 21:11. ತನ್ನ ಕೈಕಾಲುಗಳನ್ನು ಕಟ್ಟಿಕೊಂಡು ಈ ಅನ್ಯ ಜನರ ಕೈಗೆ ಒಪ್ಪಿಸಿಕೊಡುವರು, ಹೀಗೆ ಪವಿತ್ರಾತ್ಮನು ಹೇಳುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಪವಿತ್ರಾತ್ಮನು ಕಾರ್ಯ ಮಾಡ್ತಾ ಇದ್ದಾರೆ. ಈಗ ನೋಡಿ, ನಾವು ಪತ್ರಿಕೆಗಳನ್ನು ನೋಡುವಾಗ ಸಭೆ ಯಾವುದರಲ್ಲಿ ಕಟ್ಟಲ್ಪಡ್ತದೆ ಎಂಬುದಾಗಿ ನೋಡುವಾಗ ಅಪೊಸ್ತಲರಿಂದಲೂ ಪ್ರವಾದಿಗಳಿಂದಲೂ ಏನಾಗ್ತದಂತೆ, ಸಭೆ ಕಟ್ಟಲ್ಪಡ್ತದಂತೆ. ಹಾಗಾದ್ರೆ ಅಪೊಸ್ತಲರ ಮೂಲಕವೂ, ಪ್ರವಾದಿಗಳ ಮೂಲಕವೂ, ಉಪದೇಶಕರ ಮೂಲಕವೂ, ಸಭಾಪಾಲಕರ ಮೂಲಕವೂ, ಸುವಾರ್ತಿಕರ ಮೂಲಕವೂ ಸಭೆ ಕಟ್ಟಲ್ಪಡೋದ್ರಿಂದ ಇವರ ಮೂಲಕವಾಗಿ ಪ್ರಕಟವಾಗುವ ದೇವರ ಆತ್ಮನ ಆಲೋಚನೆಗಳನ್ನು ನಮ್ಮ ಜೀವಿತದಲ್ಲಿ ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥದ್ದು ಮುಖ್ಯವಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಇವತ್ತು ನಾನು ದೇವರ ಆತ್ಮನ ಬಲದಿಂದ ನಾನು ಹೇಳ್ತಿರುವಂತ ಒಂದೇ ವಿಷಯ, ಇವತ್ತು ಪವಿತ್ರಾತ್ಮನ ನಮ್ಮ ಸಂಗಡ ಮಾತನಾಡುವಂತ ಪವಿತ್ರಾತ್ಮನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಉಂಟಾಗಬೇಕಾದಂತ ಅನೇಕ ಪ್ರೇರೇಪಣೆಗಳು ಯಾರಿಂದ ಉಂಟಾಗಬೇಕಾಗಿದೆ? ದೇವರ ಆತ್ಮ ಪ್ರೇರೇಪಣೆಯಿಂದ ಉಂಟಾಗಬೇಕಾಗಿದೆ. ಅದಕ್ಕೆ ನಾನು ಮುಂಚಿತವಾಗಿ ಹೇಳಿದೆ, ನಾವು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನಿಂದ ಪ್ರಾರ್ಥಿಸಬೇಕಂತೆ. ದೇವರ ಆತ್ಮನಿಂದ ಯಾಕೆ ಪ್ರಾರ್ಥಿಸಬೇಕಂತ ಹೇಳಿದ್ರೆ, ಅನೇಕ ಸಂದರ್ಭಗಳಲ್ಲಿ ನಮ್ಮ ಶರೀರಕ್ಕೆ ಇಷ್ಟವಾಗಿರುವಂತ ಅನುಭವಗಳನ್ನು ಕೇಳಿಕೊಳ್ತದೆ, ಶಾರೀರಕ್ಕೆ ಇಷ್ಟವಾದ ಕಾರ್ಯಗಳನ್ನು ಅದು ಕೇಳಿಕೊಳ್ತದೆ. ಆದ ಕಾರಣ ಈ ಶರೀರಕ್ಕೆ ಇಷ್ಟವಾದಂತ ಕಾರ್ಯಗಳನ್ನು ಕೇಳಿಕೊಳ್ಳುವಂತ ಅನುಭವ ಅದು ಆತ್ಮಕ್ಕೆ ನಮ್ಮ ಜೀವಿತದ ಆತ್ಮಿಕವಾದ ಜೀವಿತಕ್ಕೆ ಅದು ಹಾನಿಯಾಗಿದೆ. ಆದ್ರಿಂದ ದೇವರ ಆತ್ಮನಿಂದ ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಯೋಗ್ಯವಾದಂತ ಒಂದು ಅನುಭವವನ್ನೇ ಕೊಡುವವರಾಗಿರ್ತಾರೆ. ಹಲ್ಲೆಲೂಯಾ. ಆದ ಕಾರಣ ದೇವರ ಆತ್ಮನ ನಮ್ಮೊಂದಿಗೆ ಮಾತನಾಡುವಾಗ ಆ ಆತ್ಮನ ಆಲೋಚನೆಯನ್ನು ಗಟ್ಟಿಯಾಗಿ ನಾವು ಹಿಡಿದುಕೊಳ್ಳಬೇಕು. ಹಲ್ಲೆಲೂಯಾ. ಖಂಡಿತವಾಗಲು ಮಾನುಷಿಕವಾದದ್ದು, ಶಾರೀರಿಕವಾದದ್ದು, ಶರೀರ ಸಂಬಂಧವಾದದ್ದು ಅದು ಎಂದಿಗೂ ಫಲ ಕೊಡಲಾರದಂಥದ್ದು. ಯಾಕಂತೇಳಿದ್ರೆ ದೇವರ ಆತ್ಮನಲ್ಲಿ ಜೀವವಿದೆ. ಹಲ್ಲೆಲೂಯಾ.
ಆಗ ಇಲ್ಲಿ ನಾವು ನೋಡುವಾಗೆಲ್ಲ ಆಮೇನ್ ಅಲ್ಲಿ ದೇವರ ಆತ್ಮ ಪ್ರೇರೇಪಣೆಯಿಂದ ಮಾತನಾಡಿದ ನಂತರವಾಗಿ ಆಮೇನ್ ಅವರು ಏನ್ ಮಾಡಿದ್ರಂತೆ 5ನೇ ವಚನದಲ್ಲಿ 5ನೇ ವಚನದಲ್ಲಿ ನಾವು ಓದ್ತೇವೆ. ಹೊರಡುವಾಗ ಸಹಿತವಾಗಿ ಸಮುದ್ರ ತೀರದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ನೋಡಿ, ನಾವು ಸಮುದ್ರ ತೀರದಲ್ಲಿ ಮೊಣಕಾಲೂರಿಕೊಂಡು ಪ್ರಾರ್ಥನೆ ಮಾಡಿ ಒಬ್ಬರಿಗೊಬ್ಬರು ವಂದನೆ ಮಾಡಿ ಹಡಗುಗಳನ್ನು ಹತ್ತಿದ್ದೇವೆ ಎಂಬುದಾಗಿ. ಹಾಗಾದರೆ ದೇವರ ಆತ್ಮ ಪ್ರೇರೇಪಣೆ ಪ್ರಕಟವಾಗುವಾಗ ಪ್ರಾರ್ಥನೆ ಪ್ರಕಟವಾಗ್ತದೆ. ಹಲ್ಲೆಲೂಯಾ. ಇವತ್ತು ದೈವಿಕವಾದ ಪ್ರೇರೇಪಣೆ ನಮ್ಮ ಜೀವಿತದಲ್ಲಿ ಆಮೇನ್ ತುಂಬಾ ಮುಖ್ಯವಾಗಿದೆ. ಪೌಲನು ಪತ್ರಿಕೆಗಳಲ್ಲೆಲ್ಲ ನಾವು ಓದುವಾಗ ನಮಗೊಂದು ಕಾರ್ಯ ಅರ್ಥ ಆಗ್ತದೆ. ಆಮೇನ್ ಪೌಲನು ಹೇಳ್ತಾನೆ, ದೈವ ಪ್ರೇರಣೆಯಿಂದ ನನಗೆ ಇದು ಪ್ರಕಟಣೆ ಆಯಿತು. ಆಮೇನ್ ನಾವು ಆಮೇನ್ ಎಫೆಸ ಪತ್ರಿಕೆ ಅದರ 3ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡ್ತೇವೆ. ಆಮೇನ್ ಕೊಟ್ಟ ನೋಡಿ, ಗುಪ್ತವಾಗಿದ್ದಂತ ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿದೆ ಎಂಬುದನ್ನು ನೀವು ಕೇಳಿರಲ್ಲ ಎಂಬುದಾಗಿ. ಇವತ್ತು ನೋಡುವಾಗ ಆಮೇಲೆ ಪವಿತ್ರಾತ್ಮ ಬಂದಾಗ ಬಂದು ಹೋಗ್ತಾ ಇದ್ರು. ಇವತ್ತು ಪವಿತ್ರಾತ್ಮ ನಮ್ಮೊಂದಿಗೆ ಇದ್ದಾರೆ. ದೇವರಾತ್ಮ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ. ಇವತ್ತು ದೇವರಾತ್ಮ ನಮ್ಮ ಒಟ್ಟಿಗೆ ಇದ್ದಾರೆ. ಹಲ್ಲೆಲೂಯಾ. ಹಾಗಿರೋದ್ರಿಂದ ಇಲ್ಲಿ ವಚನ ಹೇಳ್ತದೆ, ಆ ಕಾಲದಲ್ಲಿ ಹೀಗಿರ್ಲಿಲ್ಲ. ಇವತ್ತು ದೇವರಾತ್ಮ ಒಂದಿಗೆ ಇದ್ದಾರೆ. ನಾವು ಆಮೇಲೆ ಎಷ್ಟು ಹೆಚ್ಚಾಗಿ ದೇವರಿಗೋಸ್ಕರವಾಗಿ ನಿಲ್ಬೇಕಾಗಿರುವಂತ ಒಂದು ಅನುಭವ. ಅದರಿಂದ ಈ ದಿನಗಳಲ್ಲಿ ಅಪೊಸ್ತಲರಿದ್ದಾರೆ, ಪ್ರವಾದಿಗಳಿದ್ದಾರೆ. ಆಮೇನ್ ಪವಿತ್ರಾತ್ಮನಿಂದ ಆಮೇನ್ ಪ್ರಕಟವಾಗುವಂತ ಆಲೋಚನೆಗಳಿದೆ. ಆಮೇನ್ ಇವತ್ತು ಆಮೇನ್ ಈ ಕೊನೆಯ ದಿನಗಳಾಗಿರೋದ್ರಿಂದ ಸತ್ಯ ಉಪದೇಶವನ್ನ ಡೈವರ್ಟ್ ಮಾಡುವಂತ ವ್ಯಕ್ತಿಗಳಿದ್ದಾರೆ. ದುರುಪದೇಶದಿಂದ ತುಂಬಿಸಲ್ಪಟ್ಟಂತ ಅನುಭವಗಳಿದೆ. ಆಮೇಲೆ ಅನೇಕ ಅನುಭವಗಳು ದೇವರ ವಚನಕ್ಕೆ ವಿರುದ್ಧವಾಗಿಯೂ ಆಮೇಲೆ ಅವರವರಿಗೆ ಇಷ್ಟ ಬಂದಂತೆ ಪ್ರಕಾರವಾಗಿರುವಂತ ವ್ಯಾಖ್ಯಾನಗಳು ಇದೆ. ಆದರೆ ಆಮೇಲೆ ಒಬ್ಬ ವ್ಯಕ್ತಿ ದೇವರ ಸಮ್ಮುಖದಲ್ಲಿ ದೇವರ ಆತ್ಮನಿಂದ ನಿಲ್ಲುವಾಗ ಆ ವಚನಗಳು ಅವರು ವೈಯಕ್ತಿಕವಾಗಿ ತಮ್ಮ ಜೀವಿತಗಳಲ್ಲಿ ಅದನ್ನು ಅನುಭವಿಸಿ ಅದರ ಬಿಡುಗಡೆಗಳನ್ನು ಅವರು ಅನುಭವಿಸುವವರಾಗಿರ್ತಾರೆ. ಅದರಿಂದ ಆಮೇಲೆ ಪೌಲನು ಒಂದು ಪ್ರಾರ್ಥನೆ ಈ ರೀತಿಯಾಗಿ ಮಾಡುವವನಾಗಿದ್ದಾನೆ. ಆಮೇನ್ ಅದರ 3ನೇ ಅಧ್ಯಾಯದ 16ನೇ ವಚನದಲ್ಲಿ ಹೇಳ್ತದೆ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ, ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಆಮೇನ್ ಕ್ರಿಸ್ತನ ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನ ತನ್ನ ಮಹಿಮಾ ಅತಿಶಯದ ಪ್ರಕಾರ ಅನುಗ್ರಹಿಸಲಿ ಎಂಬುದಾಗಿ. ಹಾಗಾದರೆ ದೇವರ ಆತ್ಮನ ಮೂಲಕ ಎಂಬುದಾಗಿರುವಂಥ ಕಾರ್ಯ ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಪವಿತ್ರ ಆತ್ಮನ ಮೂಲಕವಾಗಿ ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಪವಿತ್ರ ಆತ್ಮನ ಮೂಲಕವಾಗಿ ತನ್ನ ಉದ್ದೇಶದ ಪ್ರಕಾರವಾಗಿ ನಮ್ಮನ್ನು ರೂಪಿಸುವವರಾಗಿದ್ದಾರೆ. ಅದಕ್ಕಾಗಿ ನಾವು ಯಾವಾಗಲೂ ನಮ್ಮ ಅನುಭವವನ್ನು ದೇವರ ಆತ್ಮನಿಗೆ ನಾವು ಒಪ್ಪಿಸಿ ಕೊಡಬೇಕು. ದೇವರ ಆತ್ಮನ ಸ್ವರವನ್ನು ಕೇಳಲಿಕ್ಕೆ ಬಯಸಬೇಕು. ದೇವರ ಆತ್ಮನ ಹತ್ರ ಹೇಳಬೇಕು, ನನ್ನೊಂದಿಗೆ ನೀವು ಮಾತನಾಡಿ ಎಂಬುದಾಗಿ ಹೇಳಬೇಕು. ಯಾಕಂದ್ರೆ ದೇವರ ಆತ್ಮನ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ತನ್ನ ಉದ್ದೇಶದ ಪ್ರಕಾರವಾಗಿ ಆತ ನಡೆಸುವವನಾಗಿದ್ದಾನೆ. ಈಗ ನಮಗೆ ದೇವರ ಕೃಪೆಯಿಂದ ದೇವರ ವಚನ ನಮಗೆ ಕೊಡಲ್ಪಟ್ಟಿದೆ. ಸತ್ಯವೇದ ವಚನ ನಮಗೆ ಕೊಡಲ್ಪಟ್ಟಿದೆ. ವಚನಗಳನ್ನು ಓದುವಾಗ, ಈ ವಚನಗಳನ್ನು ಧ್ಯಾನಿಸುವಾಗ ಪವಿತ್ರಾತ್ಮನ ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಆದ ಕಾರಣ ಈ ದಿನದಲ್ಲಿ ಒಂದು ಕಾರ್ಯ ಸತ್ಯ, ದೇವರ ಆತ್ಮನ ಪ್ರೇರೇಪಣೆ ಇವತ್ತಿಗೂ ಇದೆ. ದೇವರ ಆತ್ಮನು ನಮ್ಮನ್ನು ಪ್ರತಿಯೊಂದು ವಿಷಯಗಳಲ್ಲಿ ಪ್ರೇರೇಪಿಸಿ ನಡೆಸುವ ಆತ್ಮನಾಗಿದ್ದಾನೆ. ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾನು ಹೇಳುವಂಥ ಒಂದೇ ವಿಷಯ, ದೇವರ ಆತ್ಮನ ಪ್ರೇರೇಪಣೆಯಿಂದ ನಾವು ಮುಂದೆ ಸಾಗಬೇಕಾಗಿದೆ. ಯಾಕಂತ ಹೇಳಿದರೆ ಕೆಡುಕನ ಅನೇಕ ಅನುಭವಗಳಿಂದ ನಾವು ತಪ್ಪಿಸಿಕೊಳ್ಬೇಕಾದ್ರೆ
ಆಮೇಲೆ ದುಷ್ಟನು ನಮಗಾಗಿ ಇಡಲ್ಪಟ್ಟಂತ ಕೆಲವು ಅನುಭವಗಳಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ದೇವರ ಆತ್ಮ ಪ್ರೇರೇಪಣೆಯಿಂದ ಮುಂದೆ ಸಾಗುವಂಥದ್ದು ಇಂಪಾರ್ಟೆಂಟ್ ಆಗಿದೆ. ಆದ ಕಾರಣ ಆ ದಿನಗಳಲ್ಲಿ ಇದ್ದಂಥ ಭಕ್ತರುಗಳು, ಅಪೊಸ್ತಲರು, ಪ್ರವಾದಿಗಳು, ದೇವ ಜನರು ದೇವರ ಆತ್ಮನ ಅನುಭವಕ್ಕೆ ಒಳಗಾಗಿ ಹೋದಾಗ ಅವರು ದೇವರ ಉದ್ದೇಶದಲ್ಲಿ ನಿಲ್ಲಕ್ಕೆ ಸಾಧ್ಯವಾಯಿತು. ಬಂದಂತೆ ಎಲ್ಲ ಪರ್ಸಿಕ್ಯೂಷನ್ಗಳು, ಅವರಿಗೆ ಬಂದಂತೆ ಎಲ್ಲ ಹಿಂಸೆಗಳು, ಬಂದಂತೆ ಎಲ್ಲ ಇಕ್ಕಟ್ಟಿನ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ ದೇವರ ಉದ್ದೇಶಕ್ಕಾಗಿ ನಿಲ್ಲಿಕ್ಕೆ ಆದಂಥದ್ದು ಅವರು ದೇವರ ಆತ್ಮನ ಆಲೋಚನೆಗಳಿಗೆ ಅವರು ಕಿವಿಗೊಡುವವರಾಗಿದ್ರು. ಇವತ್ತು ನಾವು ಸಮೇತ ದೇವರ ಆತ್ಮ ಪ್ರೇರೇಪಣೆಯಿಂದ ಮುಂದೆ ಸಾಗುವಾಗ, ದೇವರ ಉದ್ದೇಶವಾಗಿ ನಾವು ಮುಂದೆ ಸಾಗುವಾಗ ಖಂಡಿತವಾಗಲೂ ನಮ್ಮ ಜೀವಿತದಲ್ಲಿ ದೇವರು ಒಂದು ವಿಶೇಷವಾದಂಥ ಒಂದು ಅನುಭವಕ್ಕೆ ನಮ್ಮನ್ನು ನಡೆಸಿ ಆತನ ಉದ್ದೇಶವನ್ನು, ಆತನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ಆತನ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆದ ಕಾರಣ ಇವತ್ತು ನಾವು ಪ್ರಾರ್ಥಿಸಬೇಕಾದ ದೇವರೇ, ನಿನ್ನ ಆತ್ಮನಿಂದ ನನ್ನ ನಡೆಸಪ್ಪ, ನಿನ್ನ ಆತ್ಮನ ಪ್ರೇರೇಪಣೆ ನನ್ನ ಜೀವಿತದಲ್ಲಿ ಉಂಟಾಗಲಿ. ಮಾನುಷಿಕವಾದ ನನ್ನ ಜೀವಿತದಲ್ಲಿ ನೀಗಲಿ, ಶಾರೀರಿಕವಾದದ್ದು ನನ್ನ ಜೀವಿತದಲ್ಲಿ ನೀಗಲಿ. ನಿನ್ನ ಚಿತ್ತವಿಲ್ಲದ್ದು, ನಿನ್ನ ಉದ್ದೇಶವಿಲ್ಲದ್ದು ನನ್ನ ಜೀವಿತದಿಂದ ನೀಗಲಿ. ನಿನ್ನ ಚಿತ್ತ, ನಿನ್ನ ಉದ್ದೇಶ, ಆತ್ಮ ಪ್ರೇರೇಪಣೆ ನನ್ನ ಜೀವಿತದಲ್ಲಿ ಪ್ರಕಟವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ಕರ್ತನ ಆತ್ಮನ ಬಲವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವವನಾಗಿದೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತವರಾಗಿ ಈ ಆಲೋಚನೆಗಳ ಮುಂದೆ ನಾವು ಒಪ್ಪಿಸಿಕೊಡೋಣ. ಕರ್ತನ ಆತ್ಮನಿಗೆ ನಾವು ತಿಳಿಸೋಣ. ಕರ್ತನ ಆತ್ಮನ ಸಾನ್ನಿಧ್ಯಕ್ಕೆ ನಾವು ಒಪ್ಪಿಸಿಕೊಡೋಣ. ಈ ವಚನಗಳ ಮುಂದೆ ನಾವು ಒಪ್ಪಿಸಿಕೊಡೋಣ. ಕರ್ತನ ಇದರಿಂದಲೇ ನಮ್ಮೊಂದಿಗೆ ನೀನು ಮಾತನಾಡಿದ್ದೀಯಾ. ನಿನ್ನ ಆತ್ಮ ಪ್ರೇರೇಪಣೆ ನಮ್ಮ ಜೀವಿತದಲ್ಲಿ ಉಂಟಾಗಲಿ. ನನ್ನೊಂದಿಗೆ ನಮ್ಮೊಂದಿಗೆ ಮಾತನಾಡಿದ ಎಲ್ಲ ಆಲೋಚನೆಗಳು ನಾವು ಕೈಕೊಂಡು ನಿನ್ನ ಉದ್ದೇಶ ಪೂರ್ವಕವಾಗಿ ಮುಂದೆ ಸಾಗಲಿಕ್ಕೆ ನಮ್ಮನ್ನು ನೀನು ಬಲಪಡಿಸಪ್ಪ. ಸೈತಾನನ ಅನೇಕ ಸಂದರ್ಭಗಳಲ್ಲಿ ಬೇಡವಾದ ಅನುಭವಗಳಿಂದ ನಮ್ಮನ್ನು ಬಾಧಿಸಿ, ಬೇಡವಾದ ಆಲೋಚನೆಗಳಿಂದ ನಮ್ಮನ್ನು ತುಂಬಿಸಿ ನಿನ್ನ ಉದ್ದೇಶದಿಂದ ಡೈವರ್ಟ್ ಮಾಡುವಾಗ ನಿನ್ನ ಆತ್ಮನ ಮೂಲಕವಾಗಿ ನಿನ್ನ ಉದ್ದೇಶದಲ್ಲಿ, ನಿನ್ನ ಚಿತ್ತದಲ್ಲಿ ನಿನ್ನ ಮಹಿಮೆಗೋಸ್ಕರವಾಗಿ ನಿನ್ನ ಕರ್ತನೆ ಸ್ತೋತ್ರವಾಗಲಿ ಪರಾಕ್ರಮವನ್ನು, ನಿನ್ನ ಆತ್ಮ ಸಾನ್ನಿಧ್ಯವನ್ನು ನಮ್ಮ ಜೀವಿತದಲ್ಲಿ ಪ್ರಕಟಿಸುವಂತ ಅನುಭವವಾಗಿ ನಮ್ಮ ನೀನು ಮಾರ್ಪಡಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹುರಾಮನ ಗಥರಿಯಾದರ ದೇವರ ಆತ್ಮನ ಇದರಿಂದಲೇ ಪ್ರಕಟವಾದಂತ ಈ ವಚನ ಅನೇಕ ಜನರ ಜೀವಿತದಲ್ಲಿ ಬಿಡುಗಡೆಯಾಗಲಿ ಅಪ್ಪ. ದೇವರೇ, ನಿನ್ನ ಆತ್ಮ ಪ್ರೇರೇಪಣೆಯಿಂದ ನಿನ್ನ ಉದ್ದೇಶಪೂರ್ವಕವಾಗಿ ನಿನ್ನ ಚಿತ್ತನುಸಾರವಾಗಿ ಮುಂದೆ ಸಾಗಲಿಕ್ಕೆ ಪ್ರತಿಯೊಬ್ಬರನ್ನು ನೀನು ಬಲಪಡಿಸು. ನಿನ್ನ ಕೃಪೆ, ನಿನ್ನ ಬಲದಿಂದ ತುಂಬಿಸು. ಇವತ್ತು ಕರ್ತನೆ ಕೇಳಿದ ಎಲ್ಲ ವಚನದ ಆಲೋಚನೆಗಳು ಜನರ ಜೀವಿತದಲ್ಲಿ ಅದು ಬಿಡುಗಡೆಯಾಗಲಿ. ಕೆಲವು ಆತ್ಮಿಕವಾದ ಬಿಡುಗಡೆಗಳನ್ನು ನಾವು ಅನುಭವಿಸುವಂತೆ ಸಹಾಯ ಮಾಡು. ಪವಿತ್ರಾತ್ಮನೇ, ನೀವು ಚಲಿಸಿರಿ ಅಪ್ಪ. ಈ ಕರ್ತನೆ ಆಲಯದಲ್ಲಿ ನೀವು ಚಲಿಸಿರಿ, ಜನರುಗಳಲ್ಲಿ ಚಲಿಸಿರಿ, ಈ ಏರಿಯಾದಲ್ಲಿ ನೀವು ಚಲಿಸಿರಿ ಅಪ್ಪ. ಪವಿತ್ರಾತ್ಮ, ನಿನ್ನ ಆಳ್ವಿಕೆ ಪ್ರಕಟವಾಗಲಿ. ಸೈತಾನನು ಯಾವುದನ್ನು ನಾಶಪಡಿಸಬೇಕೆಂಬುದಾಗಿ ಪ್ಲಾನ್ ಮಾಡ್ತಿದನೋ ನಿನ್ನ ಆತ್ಮನ ಮೂಲಕವಾಗಿ ಆ ನಾಶನದ ಅನುಭವ ಅದು ಕ್ಯಾನ್ಸಲ್ ಆಗಲಿ ಅಪ್ಪ. ಆ ಕರ್ತನೆ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ಬರೆಯಲ್ಪಟ್ಟ ಪ್ರಕಾರ ನೀವು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ನಿಮ್ಮ ಒಬ್ಬನೇ ಮಗನನ್ನು ಕೊಟ್ಟಿರ, ಆತ ನಂಬು ಒಬ್ಬನಾದ ನಾಶವಾಗದೆ ಎಲ್ಲ ನಿತ್ಯ ಜೀವವನ್ನು ಪಡೆಯುವ ಆ ವಚನದ ಅನುಭವ ಯೇಸುವಿನ ನಾಮದಲ್ಲಿ ಈ ಆಲಯದಲ್ಲಿ ಚಲಿಸಲಿ, ಈ ಏರಿಯಾಗಳಲ್ಲಿ ಚಲಿಸಲಿ. ಯೇಸುವಿನ ನಾಮದಲ್ಲಿ ನಶಿಸಿ ಹೋಗುವಂತ ಜನರ ಜೀವಿತದಲ್ಲಿ ಈ ವಚನ ಚಲಿಸಲಿ ಅಪ್ಪ. ದೇವರೇ, ಕರ್ತನೆ ಸ್ತೋತ್ರವಾಗಲಿ. ಕರ್ತನೆ ಸ್ತೋತ್ರವಾಗಲಿ. ಆ ಕರ್ತನೆ ಕೀರ್ತನೆಗಾರನು ಹೇಳೋ ಪ್ರಕಾರ ನಿನ್ನ ವಚನವು ಕರ್ತನೆ ಎಲ್ಲಾ ಕಾರ್ಯಗಳಿಂದ ವೇಗವಾಗಿದೆ ಎಂಬುದಾಗಿ, ಅದು ಕರ್ತನೆ ಅತಿ ವೇಗವಾಗಿ ಹೋಗಿ ಸೌಖ್ಯ ಪಡಿಸಿದೆ ಎಂಬುದಾಗಿ ಹೇಳಿದ ಪ್ರಕಾರ ನಿನ್ನ ವಚನ ಚಲಿಸಲಿ. ಹುರಾಬರ ಗತನೇರಿಯಾದನ ದೇವರ ಆತ್ಮ ರಕ್ಷಣೆ ಪ್ರಕಟವಾಗಲಿ ಅಪ್ಪ. ಆತ್ಮಿಕವಾದ ಬಿಡುಗಡೆ ಪ್ರಕಟವಾಗಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ನಾವು ಕರ್ತನಿನ ಆತ್ಮನ ಮೂಲಕವಾಗಿ ಉಚ್ಚರಿಸ್ತೇವೆ. ದೇವರೇ, ಈ ಆಲಯದಲ್ಲಿ ಅಪ್ಪ ದೇವರೇ, ನಿನ್ನ ಆತ್ಮ ರಕ್ಷಣೆ ಪ್ರಕಟವಾಗಲಿ ಅಪ್ಪ. ಆತ್ಮಿಕವಾದ ಬಿಡುಗಡೆ ಪ್ರಕಟವಾಗಲಿ ಸ್ವಾಮಿ. ವಚನದ ಬಿಡುಗಡೆ ಚಾಲಿಸಲಿ ಯೇಸುವಿನ ನಾಮದಲ್ಲಿ. ಇಲ್ಲಿ ಕರ್ತನೆ ಪ್ರಾರ್ಥನೆಗಾಗಿ, ಆರಾಧನೆಗಾಗಿ ಬರುವಂತ ಜೀವಿತಗಳಲ್ಲಿ, ಸಭೆಯ ಕುಟುಂಬಗಳಲ್ಲಿ ನಿನ್ನ ವಚನದ ಆತ್ಮಿಕ ಬಿಡುಗಡೆ ಪ್ರಕಟವಾಗಲಿ ಯೇಸುವಿನ ನಾಮದಲ್ಲಿ. ಯಾರ ಕಣ್ಣುಗಳು ತೆರೆಯಲ್ಪಟ್ಟಿಲ್ವೋ ಅವರ ಕಣ್ಣುಗಳು ಯೇಸುವಿನ ನಾಮದಲ್ಲಿ ಈ ವಚನದ ಬಿಡುಗಡೆಗಾಗಿ ತೆರೆಯಲ್ಪಡಲಿ. ಯಾವರ ಜೀವಿತದಲ್ಲಿ ಆತ್ಮಿಕ ಜೀವಿತದ ಅನುಭವಕ್ಕೆ ಅವರ ಕಣ್ಣುಗಳು ತೆರೆಯಲ್ಪಟ್ಟಿಲ್ವೋ ಅವರ ಜೀವಿತದಲ್ಲಿ ಆತ್ಮಿಕವಾದ ಜೀವಿತಕ್ಕಾಗಿ ಅವರ ಕಣ್ಣುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ.
ಮಂಕು ಮಾಡಿರುವಂತ ಎಲ್ಲ ಅನುಭವಗಳು ಯೇಸುವಿನ ನಾಮದಲ್ಲಿ ಆಮೇನ್ ಶಾಂತಪಡಿಸಿರುವಂತ ಎಲ್ಲ ಅನುಭವಗಳು ನೀಗಲೇ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನೇ ನೀನು ಚಾಲಿಸು, ಪವಿತ್ರಾತ್ಮನೇ ನೀನು ಚಾಲಿಸು, ಪವಿತ್ರಾತ್ಮನೇ ನೀನು ಆಳ್ವಿಕೆ ಮಾಡು, ನೀನು ರೂಲ್ ಮಾಡು ಯೇಸುವಿನ ನಾಮದಲ್ಲಿ. ಈ ರಾತ್ರಿ ವೇಳೆಯಲ್ಲಿ ಕೆಲ ಬಿಡುಗಡೆಗಳು ಪ್ರಕಟವಾದದಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಪ್ಪ. ಒಂದು ಆತ್ಮಿಕವಾದ ಕೆಲವು ಬಿಡುಗಡೆಗಳು ನಿನ್ನ ವಚನದ ಮೂಲಕವಾಗಿ ನೀನು ಚಾಲಿಸಿರುವುದಕ್ಕಾಗಿ ಸ್ತೋತ್ರ. ದೈವಿಕವಾದ ಬೆಳಕು ಯೇಸುವಿನ ನಾಮದಲ್ಲಿ ಆ ಸ್ಥಳಗಳು ಎರ್ರೆಗಳಲ್ಲೆಲ್ಲ ಪ್ರಕಟವಾದದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಹುರಾಮನ ಗತರಿ ಯಾದರ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ಈ ಪ್ರಾರ್ಥನೆ ದೊಡ್ಡ ಬಿಡುಗಡೆಯಾಗಿ ಮಾರ್ಪಟ್ಟದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಕೆಲ ಬದಲಾವಣೆಗಳು ಉಂಟಾಗುವುದಕ್ಕಾಗಿ ಸ್ತೋತ್ರ, ನೀನು ಚಾಲಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ವಚನ ಕರ್ತನೆ ಎಲ್ಲ ಸ್ಥಳಗಳಲ್ಲಿ ಎರ್ರೆಗಳಲ್ಲಿ ದೇವರ ಕುಟುಂಬಗಳಲ್ಲಿ ಯೇಸುವಿನ ನಾಮದಲ್ಲಿ ಚಾಲಿಸುವುದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಿನ್ನ ಬಿಡುಗಡೆ ಉಂಟಾಗುವುದಕ್ಕಾಗಿ ಸ್ತೋತ್ರ. ನಿನ್ನ ವಚನದ ಬಿಡುಗಡೆ ಪ್ರಕಟವಾದದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ನಿನ್ನ ಮಹಿಮೆಯಾದ ಕಾರ್ಯಗಳನ್ನು ಮಾಡುವ ದೇವರು ನೀನಾಗಿದೆ. ಈ ದಿನದಲ್ಲಿ ಪ್ರಾರ್ಥನೆಗಾಗಿ ಬಂದಂತೆ ಎಲ್ಲರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ನಿನ್ನ ನಾಮದಲ್ಲಿ ಅವರನ್ನು ಆಶೀರ್ವದಿಸ್ತೇನಪ್ಪ. ಈ ಉಪವಾಸ ಪ್ರಾರ್ಥನೆ ಅಭಿವೃದ್ಧಿಗೊಳಿಸು. ನೀನು ಉದ್ದೇಶಿಸುವಂಥ ಜನರನ್ನು ನೀನು ಕರತ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಂಬಿಗಸ್ತರ ನೀನು ಕರತ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಈ ಕರ್ತನೆ ಪ್ರಾರ್ಥನೆಗಳು ಅನೇಕರು ಬಂದು ನಿನ್ನ ಬಿಡುಗಡೆಗಳನ್ನು ಅನುಭವಿಸಲಿ. ಉಪವಾಸದೊಂದಿಗೂ ಪ್ರಾರ್ಥನೆಯೊಂದಿಗೂ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಕೆಲ ಬಿಡುಗಡೆಗಳನ್ನು ಅನುಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರೇ, ನಿನ್ನ ಮಹಿಮೆಯಾದ ಕಾರ್ಯಗಳನ್ನು ಮಾಡುವ ದೇವರು ನೀನು ಆಗಿದ್ದೀರಿ ಕರ್ತನೆ. ಇದರಿಂದಲೇ ಸ್ವಾಮಿ ಇಲ್ಲಿ ತನಕ ನಮ್ಮನ್ನು ನಡೆಸಿದಿ, ಬಲಪಡಿಸಿದಿ ಕರ್ತನೆ. ನಿನ್ನನ್ನು ಸ್ತುತಿಸುವಂತೆ, ಘನಪಡಿಸುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಚನಗಳನ್ನು ಕೇಳುವಂತೆ ನೀನು ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಇವತ್ತು ನಮ್ಮೊಂದಿಗೆ ಮಾತನಾಡಿದ ಈ ವಚನ ನಮ್ಮ ಜೀವಿತಕ್ಕೆ ಬಿಡುಗಡೆ ಆಗಲಿ ಅಪ್ಪ. ದೇವರೇ ಕರ್ತನೆ, ಎಲ್ಲೆಲ್ಲ ನಾವು ತಪ್ಪಿದ್ದೇವೋ, ಎಲ್ಲೆಲ್ಲ ನಮ್ಮನ್ನು ನಾವು ತಿದ್ದಿಕೊಳ್ಬೇಕು, ಎಲ್ಲೆಲ್ಲ ನಾವು ಸರಿಪಡಿಸಿಕೊಳ್ಬೇಕು, ಎಲ್ಲೆಲ್ಲ ನಿನ್ನ ಆತ್ಮನ ಪ್ರೇರೇಪಣೆಯಿಂದ ನಾವು ನಡೆಸಲ್ಪಡಬೇಕು, ಆ ಸ್ಥಳಗಳೆಲ್ಲ ನಿನ್ನ ಉದ್ದೇಶದಲ್ಲಿ ನಿನ್ನ ಚಿತ್ತದಲ್ಲಿ ರೂಪಿಸಲ್ಪಡಲಿ, ತಿದ್ದಲಿ ಅಪ್ಪ ಕರ್ತನೆ. ಸ್ತೋತ್ರವಾಗಲಿ, ಸರಿಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಅಪ್ಪ. ನೀನು ನಡೆಸು, ಬಲಪಡಿಸು. ನಿನ್ನ ಕರ್ತನೆ ಹಸ್ತಲು ಒಪ್ಪಿಸಿಕೊಡ್ತೀನಿ. ವಚನ ಕೇಳುವಂತ ಕರ್ತನೆ ಎಲ್ಲರ ಜೀವಿತದಲ್ಲಿಯೂ ನಿನ್ನ ಮುಂದೆ ಕೇಳುವಂತ ಎಲ್ಲ ಜೀವಿತಗಳಲ್ಲಿಯೂ ಸಮೇತ ನಿನ್ನ ಬಿಡುಗಡೆಯನ್ನು ಉಂಟು ಮಾಡು. ನೀನು ಚಾಲಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನೀನು ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡುವುದಿನ ಪ್ರೀತಿಯುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ನಾವಂತಿಸಬೇಡ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಬಂದಂತೆ ಎಲ್ಲರ ಸಂಗಡ ಸದಾಕಾಲ ಇರಲಿ. ಆಮೇನ್, ಆಮೇನ್. ಹಾಲೆಲೂಯಾ, 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 ಹಾಲೆಲೂಯಾ.